ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಉಕ್ರೇನ್ ಸಂಪೂರ್ಣ ನಾಶವಾಗ್ಬಿಡುತ್ತಾ? ಅಮೆರಿಕ ನ್ಯಾಟೋ ನಿಗೂಢ ನಡೆ. ಇಂದು 3ನೇ ಸಂಧಾನ ಸಭೆ ಸಕ್ಸಸ್ ಆಗುತ್ತಾ, ಫೇಲ್ಯೂರ್ ಆಗುತ್ತಾ? ರಷ್ಯಾ ಉಕ್ರೇನ್ ವಾರ್ ಡೇ 12. ಇವತ್ತು 12ನೇ ದಿನಕ್ಕೆ ಕಾಲಿಟ್ಟಿದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂತ ಯುದ್ಧ. ಅದು ಯಾವ ರೀತಿಯಾಗಿ ಭೀಕರ ಸ್ವರೂಪವನ್ನ ಪಡೆದುಕೊಂಡಿದೆ ಅಂತ ಪ್ರತಿಯೊಬ್ಬರು ಕೂಡ ನೋಡ್ತಾನೆ ಇದ್ದೀರಾ. ಯಾವಾಗ ನಿಲ್ಲುತ್ತಪ್ಪ ಅಂತ ಬರೀ ಕಾದಿದ್ದೇ ಆಯ್ತು. ಆದ್ರೆ ರಷ್ಯಾ ಮಾತ್ರ ಯುದ್ಧವನ್ನ ನಿಲ್ಲಿಸುವಂತ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಬಟ್ ಈ ಯುದ್ಧ ಏನ್ ಕಂಟಿನ್ಯೂ ಆಗ್ತಾ ಇದೆ, ಇದರ ಪರಿಣಾಮ ಎಲ್ಲಾ ದೇಶದ ಮೇಲೂ ಕೂಡ ಆಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ದಿನದಿಂದ ದಿನಕ್ಕೆ ಬ್ಯಾರೆಲ್ಗೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಇಂದು ಅಥವಾ ನಾಳೆ ತೈಲ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸದ್ಯ ಬ್ಯಾರೆಲ್ಗೆ $128 ಇದೆ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಘೋಷಣೆ ಆಗ್ಲಿಕ್ಕೂ ಮುಂಚೆ 95ರಿಂದ 98ರವರೆಗೂ ಇತ್ತು ಬ್ಯಾರೆಲ್ಗೆ. ಯಾವಾಗ ಯುದ್ಧ ಘೋಷಣೆ ಆಯಿತು $128ಗೆ ಬಂದು ತಲುಪಿದೆ. ಅದು ಶೀಘ್ರವೇ $136ಗೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಂಚರಾಜ್ಯ ಚುನಾವಣೆ ಮುಗಿದಾಕ್ಷಣ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಪಂಚರಾಜ್ಯ ಚುನಾವಣೆ ಮುಗಿದ ಮೇಲೆ ಯಾಕೆ ಈಗೇನಾದ್ರೂ ಏರಿಕೆ ಮಾಡಿಬಿಟ್ರೆ ಅದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಸೊ ಈ ಕಾರಣಕ್ಕೋಸ್ಕರ ಪಂಚರಾಜ್ಯ ಚುನಾವಣೆ ಮುಗಿದ ಬಳಿಕನೇ ಏರಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಇವತ್ತು ರಾತ್ರಿನಾದ್ರೂ ಆಗ್ಬೋದು ಅಥವಾ 10ನೇ ತಾರೀಕು ರಿಸಲ್ಟ್ ಆದ್ಮೇಲೆ ಆದ್ರೂ ಆಗ್ಬೋದು. ಇಂದು 5 ರಾಜ್ಯಗಳ ಚುನಾವಣೆ ಮುಗಿಯಲಿದೆ. ಉತ್ತರ ಪ್ರದೇಶದಲ್ಲಿ 7ನೇ ಹಂತದ ಚುನಾವಣೆಯ ಮತದಾನ ಈಗ ಆಲ್ರೆಡಿ ನಡೀತಾ ಇರುವಂತದ್ದು. ಸೊ ಹೀಗಾಗಿ ಇದಾದ ಮೇಲೆ ರೇಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಎಲೆಕ್ಷನ್ ಮುಗಿದಾಕ್ಷಣ ಬೆಲೆ ಏರಿಕೆ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು 10ನೇ ತಾರೀಕು ಆದ ನಂತರ ಘೋಷಣೆ ಮಾಡ್ತಾರಾ, ಬೆಲೆ ಏರಿಕೆಯನ್ನ ಮಾಡಲಾಗುತ್ತಾ, ಅಥವಾ ಈಗಲೇ ಇವತ್ತು ಸಂಜೆ 6 ಗಂಟೆ ನಂತರ ಬೆಲೆ ಏರಿಕೆ ಆಗುತ್ತಾ ಅಂತ. ಮೇನ್ಲಿ ಇಲ್ಲಿ 2008ರ ಸಂದರ್ಭದಲ್ಲಿ $148ಗೆ ಹೋಗಿತ್ತು. 2008ರಲ್ಲಿ ಅವಾಗ ಹೋಗಿದ್ದೆ ಹೈಯೆಸ್ಟ್. ಇದುವರೆಗೂ ಒಂದು ಬ್ಯಾರೆಲ್ಗೆ $148 ಆಗಿತ್ತಲ್ಲ, ಅದೇ ಹೈಯೆಸ್ಟ್ 2008ರಲ್ಲಿ. ಈಗ 128 ಆಗಿದೆಯಲ್ಲ, ಇದು 2013 ನಂತರ ಇದುವರೆಗೂ ಹೈಯೆಸ್ಟ್ ದಾಖಲೆ ಆಗಿದೆ. ಈ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಗ್ರಾಹಕರ ಜೊತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡ್ತಿದ್ದಾರೆ ಅವರನ್ನ ಈ ಒಂದು ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನ್ ಹೇಳಿದ್ದಾರೆ ಗ್ರಾಹಕರು ನೋಡ್ಕೊಂಬ. ಉಕ್ರೇನ್ ರಷ್ಯಾ ಯುದ್ಧ ಪರಿಣಾಮ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಪಂಚರಾಜ್ಯ ಚುನಾವಣೆಯನ್ನು ಕೂಡ ನಡೀತಾ ಇದೆ. ಇವತ್ತು ಕೊನೆಗೊಳ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿನೇ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗ್ಬಹುದು ಅನ್ನೋಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ಗ್ರಾಹಕರು ಅಂದರೆ ಜನರು ಬರೋರ ಸಂಖ್ಯೆ ಏನಂದರೆ ವಾಹನ ಸವಾರರು ಯೂಶಲಿ 200ರಿಂದ 300 ಪೆಟ್ರೋಲ್ ರೂಪಾಯಿ ಏನು ಹಾಕ್ಸ್ಕೊಳ್ತಾ ಇದ್ರು, ಅವರು ಈಗ ಫುಲ್ ಟ್ಯಾಂಕ್ ಅಥವಾ ಇನ್ನಷ್ಟು ಜಾಸ್ತಿ ಹಾಕ್ಸ್ಕೊಳ್ತಿರೋಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಬನ್ನಿ ಇಲ್ಲಿರೋ ಜನರನ್ನು ಕೂಡ ಮಾತಾಡ್ತೀನಿ. ಸರ್, ಎಕ್ಸ್ಪೆಕ್ಟೆಡ್ ಇದು ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಯುದ್ಧ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಅಥವಾ ನಾಳೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ಬೋದು ಅಂಥೇಳಿ ಜನರು ಜಾಸ್ತಿ ಹಾಕ್ಸ್ಕೊಳ್ತಾ ಇದ್ದಾರೆ. ನೀವು ಅದೇ ರೀತಿ ಮಾಡ್ತಾ ಇದ್ದೀರಾ? ನಾನು ಜಾಸ್ತಿ ಅಂತ ಹೇಳಲ್ಲ, ಸ್ವಲ್ಪ ಇವತ್ತು ನೀವು ಈ ಸುದ್ದಿ ಕೇಳಿದ ತಕ್ಷಣ ನಾನು ಒಂದು $200 ಜಾಸ್ತಿ ಹಾಕ್ಸ್ಕೊತೆ. ಯಾಕಂದರೆ ಫುಲ್ ಟ್ಯಾಂಕ್ ಹಾಕ್ಸ್ಕೊಳ್ಳೋದಿದ್ದು, ಆದರೆ ಸ್ವಲ್ಪ ಇದರಿಂದ ಪ್ರಾಬ್ಲಮ್ ಇದೆ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. 8ರಿಂದ 9 ರೂಪಾಯಿವರೆಗೂ ಕೂಡ ಜಾಸ್ತಿ ಆಗ್ಬೋದು ಅಂತಲೇ ಇದೆ ಸರ್. ಯಾಕಂದರೆ ಯುದ್ಧದ ಪರಿಣಾಮ ಒಂದು ಕಚ್ಚಾ ತೈಲ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಆಗ್ತಾ ಇರ್ಬೋದು, ಏನು ಮಾಡೋಕ್ಕೂ ಆಗಲ್ಲ. ಇವಾಗ ಕಚ್ಚಾ ತೈಲ ಜಾಸ್ತಿ ಆದ ಕೂಡ ನಮಗೆಲ್ಲ ತೊಂದರೆ. ಎಲ್ಲ ಪ್ರತಿದಿನವೂ $100 ಈಗ 1 ಲೀಟ್ರೂ ಬರೋದಿಲ್ಲ ಅಂದರೆ ಇನ್ನು ಜನಸಾಮಾನ್ಯ ಸ್ವಲ್ಪ ಕಷ್ಟನೇ ಆಗ್ಬೋದು. ಮೊದಲೇ ಎಲ್ಲದೂ ಕೂಡ ರೇಟ್ ಜಾಸ್ತಿ ಆಗ್ತಾ ಇದೆ. ಎಲ್ಲ ಬೆಲೆಗಳು ಜಾಸ್ತಿ ಇದೆ. ಈ ಪೆಟ್ರೋಲ್ ಜಾಸ್ತಿ ಆಯಿತು, ಆಟೋಮೆಟಿಕ್ಲಿ ಎಲ್ಲ ಬೆಲೆಗಳು ಜಾಸ್ತಿ ಆಗ್ಬೋದು. ಸರ್, ಪಂಚರಾಜ್ಯ ಚುನಾವಣೆ ಇವತ್ತು ಸ್ಟಾಪ್ ಆಗುತ್ತೆ, ಇವತ್ತು ಮುಗಿಯುತ್ತೆ. ಸೊ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನುವಂಥ ಚಾನ್ಸಸ್ ಜಾಸ್ತಿ ಇದೆ. ತಾವು ಏನು ಹೇಳ್ತೀರಿ ಈ ಬಗ್ಗೆ? ತುಂಬ ಕಷ್ಟ ಆಗ್ತಾ ಇದೆ, ಜನಗಳಿಗೂ ತುಂಬ ಕಷ್ಟ. ಸ್ವಲ್ಪ ಕಡಿಮೆ ಮಾಡಬೇಕು, ಆದರೆ ಇವರು ತುಂಬ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಮಗೂ ತುಂಬ ಕಷ್ಟ ಆಗ್ತಾ ಇದೆ. ಯುದ್ಧ ಆಗ್ತಿರೋದ್ರಿಂದ ಕಚ್ಚಾ ತೈಲ ಬೆಲೆ ಏರಿಕೆ ಜಾಸ್ತಿನೇ ಆಗ್ತಾನೆ ಇದೆ. ಸೊ ಅನಿವಾರ್ಯವಾಗಿ ಮಾಡಬೇಕು ಅಂತೇಳಿ ಸರ್ಕಾರ ಹೇಳ್ತಿರೋದು. ಅನಿವಾರ್ಯ ಇಲ್ಲ ಸರ್, ಆಲ್ರೆಡಿ ಸ್ಟಾಕ್ ಇರುತ್ತೆ ಅಲ್ಲ ಇವ್ರ ಹತ್ರ.
ಅವಾಗಿದ ಸಪ್ಲೈ ಇದ್ದಾಗ್ಲೂ ಸೇಮ್ ರೇಟ್ ಅವಾಗಲೂ ಜಾಸ್ತಿ ಮಾಡಿದ್ದೀರ ಕಡಿಮೆ ಮಾಡಿದ್ರು. ಜನಗಳ ಪ್ರಾಬ್ಲಮ್ ಅರ್ಥ ಮಾಡ್ಕೋಬೇಕು. ಕ್ರೂಡ್ ಆಯಿಲ್ ತುಂಬ ಜಾಸ್ತಿ ಆಗಿದೆ. ಈಗ 113 ರೂಪಾಯಿ ಪರ್ ಬ್ಯಾರೆಲ್ ಆಗಿದೆ ಡಾಲರ್. ಸೊ 100% ಜಾಸ್ತಿ ಆಗೇ ಆಗುತ್ತೆ. ಇವತ್ತಿಲ್ಲ ಅಂದರೆ 10ನೇ ತಾರೀಕು ಆದಮೇಲೆ ಆಗುತ್ತೆ. ಅದು ಈ ಸ್ಟೇಟ್ದು ಚುನಾವಣೆ ಇದೆ. ಅದು ರಿಸಲ್ಟ್ ಬಂದ ತಕ್ಷಣ ಆಗ್ಬೋದು. ಇದ್ರ ಜೊತೆಗೆ ರಷ್ಯಾ ಯುಕ್ರೇನ್ ಯುದ್ಧನೂ ಕೂಡ ಆಗ್ತಾ ಇದೆ ಸರ್. ಸೊ ಅದರ ಎಫೆಕ್ಟ್ ಕೂಡ ಆಗ್ತಾ ಇದೆ. ಅದು ಇಫೆಕ್ಟ್ ಇನ್ನು ಬರುತ್ತೆ, ಇದು ಆದಮೇಲೆ ಬರುತ್ತೆ, ಇನ್ನೂ ಒಂದು 10-15 ದಿನ ಆದಮೇಲೆ. ಬಟ್ ಎಷ್ಟು ಆಗ್ಬೋದು ಅದು ಗೊತ್ತಿಲ್ಲ, ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ನಾನು ಇವತ್ತು ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ, ಅದಕ್ಕೋಸ್ಕರನೇ. ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದಾರೆ ಸರ್? ಆಯಿತು, ಫುಲ್ ಟ್ಯಾಂಕ್ ಮಾಡಿ ಆಯಿತು. ಸರ್ ಹೇಗೆ ಸರ್ ಇನ್ನೂ ಜಾಸ್ತಿ 8ರಿಂದ 10 ರೂಪಾಯಿವರೆಗೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಆಗ್ಬೋದು, 8ರಿಂದ 10 ರೂಪಾಯಿ ಆಗ್ಬೋದು. ಅದು ಹೇಳೋಕ್ಕಾಗಲ್ಲ ಇಷ್ಟ ಆಗುತ್ತೆ ಅಂತ, ಬಟ್ ಹಾಗೇ ಆಗುತ್ತೆ, ಇನ್ಕ್ರೀಸ್ ಆಗಲೇಬೇಕು. ಇವತ್ತಿಲ್ಲ ಅಂದ್ರೆ ಒಂದು 3-4 ಡೇಸ್ ಆದಮೇಲೆ ಆಗುತ್ತೆ. ಸರ್ಕಾರ ಸಾಧ್ಯ ಆದಷ್ಟು ಇನ್ನು ಪೆಟ್ರೋಲ್ ಡೀಸೆಲ್ ದರನ ಇಳಿಕೆ ಮಾಡಬೇಕು ಹೊರತು ಹೆಚ್ಚು ಮಾಡಬಾರ್ದು ಅನ್ನೋದು ಜನರ ಅಭಿಪ್ರಾಯ. ಬೆಂಗಳೂರಿಂದ ಕ್ಯಾನಪಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಉಕ್ರೇನ್ ಯುದ್ಧದಿಂದ ಭಾರತದಲ್ಲಿ ತೈಲ ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇರುವಂತದ್ದು. ಅದರ ಜೊತೆಗೆ ಬರೀ ತೈಲ ಬೆಲೆ ಏರಿಕೆ ಮಾತ್ರ ಅಲ್ಲ, ಅಡುಗೆ ಎಣ್ಣೆ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಆಲ್ರೆಡಿ ಸಾಕಷ್ಟು ಕಡೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಕೃತಕ ಅಭಾವವನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮುಂದಿನ ವಾರ ದರ ಇನ್ನಷ್ಟು ಹೆಚ್ಚಾಗುವಂಥದ್ದಂತೂ ಗ್ಯಾರಂಟಿ. ಉಕ್ರೇನ್ನಿಂದ ಸೂರ್ಯಕಾಂತಿ ಎಣ್ಣೆ ಭಾರತಕ್ಕೆ ರಫ್ತಾಗ್ತಾ ಇದೆ. ಅತಿ ಹೆಚ್ಚಾಗಿ ಉಕ್ರೇನ್ನಲ್ಲಿ ಸೂರ್ಯಕಾಂತಿ ಎಣ್ಣೆಯನ್ನ ತಯಾರು ಮಾಡಲಾಗುತ್ತೆ. ಅದರ 70% ಅಷ್ಟು ಉತ್ಪಾದನೆಯ 70% ಅಷ್ಟು ಭಾರತಕ್ಕೆ ಆಮದು ಮಾಡಿಕೊಳ್ಳಲಾಗುತ್ತೆ. ಎಷ್ಟು ಡಿಪೆಂಡ್ ಆಗಿದ್ದೀವಿ ನೋಡಿ ಉಕ್ರೇನ್ ಮೇಲೆ. ಈ ಒಂದು ಸೂರ್ಯಕಾಂತಿ ಎಣ್ಣೆಗೋಸ್ಕರ 70% ಅಷ್ಟು ಉಕ್ರೇನ್ನಲ್ಲಿ ಬೆಳೆಯುವಂಥ ಸೂರ್ಯಕಾಂತಿ ಎಣ್ಣೆಯಲ್ಲಿ 70% ಅಷ್ಟು ಭಾರತಕ್ಕೆ ಆಮದಾಗುತ್ತೆ. ಯುದ್ಧದ ಪರಿಣಾಮ ಉಕ್ರೇನ್ನಲ್ಲಿ ಈಗ ಏನು ಆ ಒಂದು ಸೂರ್ಯಕಾಂತಿ ಎಣ್ಣೆ ಆಮದಾಗಬೇಕಾಗಿತ್ತು, ಅದು ಬಂದಾಗ್ತಾ ಇದೆ. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಅಭಾವ ಸೃಷ್ಟಿ ಮಾಡಿ ಅದರ ಬೆಲೆ ಏರಿಕೆ ಕೂಡ ಆಗುತ್ತೆ. ರಷ್ಯಾದಿಂದಲೂ ಕೂಡ ರಫ್ತಾಗ್ತಾ ಇತ್ತು, ಅಂದರೆ ಅವ್ರು ರಫ್ತು ಮಾಡ್ತಾ ಇದ್ರು, ನಾವು ಆಮದು ಮಾಡ್ಕೊಳ್ತಾ ಇದ್ವಿ, ಅದು ಕೂಡ ಸ್ಥಗಿತ ಆಗ್ತಾ ಇರುವಂಥದ್ದು. ಈಗಾಗಲೇ 20% ಅಡಿಗೆ ಎಣ್ಣೆ ದರ ಏರಿಕೆಯಾಗಿದೆ. ಮುಂದಿನ ವಾರ ಮತ್ತೆ 20% ಏರಿಕೆ ಆಗುವಂತ ಸಾಧ್ಯತೆ ಇದೆ. ಕೃತಕ ಅಭಾವ ಸೃಷ್ಟಿಯಿಂದ ಮತ್ತಷ್ಟು ಬೆಲೆ ಏರಿಕೆ ಆಗುವಂತ ಸಾಧ್ಯತೆ ಇರುವಂಥದ್ದು. APMC ಔಟ್ಲೆಟ್ನಲ್ಲಿ ದಾಸ್ತಾನಿದ್ರೂ ಕೂಡ ಮಾರಾಟ ಮಾಡ್ತಿಲ್ಲ. ಯಾಕೆಂದ್ರೆ ನೆಕ್ಸ್ಟ್ ಬೆಲೆ ಏರಿಕೆ ಆದಮೇಲೆ ಗೋಡೌನ್ನಲ್ಲಿ ಇರುತ್ತಲ್ಲ, ಅದ್ರದ್ದು ರೇಟ್ ಜಾಸ್ತಿ ಮಾಡ್ಕೊಂಡು ಮಾರಾಟ ಮಾಡ್ತಾರೆ. ಅದು ಅವರಿಗೆ ಇನ್ನೂ ಹೆಚ್ಚಿನ ಲಾಭ ಸಿಗುತ್ತಲ್ಲ, ಅದಕ್ಕೋಸ್ಕರ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ APMC ಕಾರ್ಮಿಕ ಮುಖಂಡ ಅರುಣ್ ಪ್ರಕಾಶ್ ಒತ್ತಾಯವನ್ನು ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಲ್ಲ, ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ತಟ್ಟಲಿದೆ ಅಂತ. ಈಗ ಆಲ್ರೆಡಿ ಪೆಟ್ರೋಲ್ ಡೀಸೆಲ್ ರೇಟ್ ಏನು ಕಡಿಮೆ ಇಲ್ಲ, 100 ರೂಪಾಯಿಗಿಂತ ಹೆಚ್ಚೇ ಇದೆ ಪೆಟ್ರೋಲ್ ರೇಟು. ಈ ಸಂದರ್ಭದಲ್ಲೂ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿತ್ತು. 110 ಹೋದಂತಹ ಸಂದರ್ಭದಲ್ಲಿ ಆ ಒಂದು ಪೆಟ್ರೋಲ್ ರೇಟನ್ನ, ಡೀಸೆಲ್ ರೇಟನ್ನ ಕಡಿಮೆ ಮಾಡಲಾಗಿತ್ತು. ಯಾಕೆಂದ್ರೆ ಜನಾಕ್ರೋಶ ವ್ಯಕ್ತವಾಗಿತ್ತು. ದೊಡ್ಡ ಪ್ರಮಾಣದಲ್ಲಿ ಜನಾಕ್ರೋಶ ವ್ಯಕ್ತ ಆದ ಮೇಲೆ ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟನ್ನ ಕಡಿಮೆ ಮಾಡಲಾಗಿತ್ತು. ಅದು ಏನು ಕಡಿಮೆ ಇರಲಿಲ್ಲ, 100 ರೂಪಾಯಿ ಇದೆ ಪೆಟ್ರೋಲ್ ರೇಟು, ಡೀಸೆಲ್ ರೇಟು ಅಷ್ಟೇ 80 ರೂಪಾಯಿ ಮೇಲಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಈಗ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಲಿರುವಂಥದ್ದು. ಗ್ರಾಹಕರಿಗೆ ಜೇಬಿಗೆ ಕತ್ತರಿ ಬೀಳುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸ್ಪೆಷಲಿ ಕೊರೋನಾದಿಂದ ಹೊಡೆತ ತಿಂದಿರುವಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಜನ ಕಷ್ಟವನ್ನ ಫೇಸ್ ಮಾಡಿದ್ರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಈ ಸಂದರ್ಭದಲ್ಲಿ ಬೆಲೆ ಏರಿಕೆ ಪದೇ ಪದೇ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಆಕ್ರೋಶಕ್ಕೆ ಗುರಿಯಾಗುವಂತ ಸಾಧ್ಯತೆ ಇದೆ ಸರ್ಕಾರಗಳು. ಯಾಕೆಂದ್ರೆ ಇಲ್ಲಿ ಮತ್ತೊಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಅನ್ನುವಂಥದ್ದು ಇದೆ. ಬೇಕಿದ್ರೆ ಇವರು ಅದರಲ್ಲಿ ಟ್ಯಾಕ್ಸೇಷನ್ ಅನ್ನ ಕಡಿಮೆ ಮಾಡಿದ್ರೆ ಈಗಿರುವಂತ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ನಲ್ಲಿ ಯಾವುದೇ ರೀತಿಯಾದಂತ ಚೇಂಜಸ್ ಮಾಡ್ದಲೇನೂ ಇರ್ಬೋದು. ಅವರು ಟ್ಯಾಕ್ಸೇಷನ್ ಅಲ್ಲಿ ಯಾವುದೇ ರೀತಿಯಾದಂತ ಚೇಂಜಸ್ ಮಾಡ್ದಲೇನೆ ಇವರು ಬ್ಯಾರೆಲ್ ರೇಟ್ಗೆ ಇನ್ನೂ ಜಾಸ್ತಿ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಜನರ ಆಕ್ರೋಶಕ್ಕೆ ತುತ್ತಾಗೋದ್ರಲ್ಲಿ ನೋ ಡೌಟ್. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶರಣು ಹಂಪಿ, ಈಗ ಆಲ್ರೆಡಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನು ಕಡಿಮೆ ಇಲ್ಲ. ಕೊರೋನಾ ಟೈಮ್ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಏರಿಕೆ ಆಗಿತ್ತು. ಆ ಸಂದರ್ಭದಲ್ಲಿ ಜನಾಕ್ರೋಶ ವ್ಯಕ್ತ ಆದ್ಮೇಲೆ
ಕಡಿಮೆ ಮಾಡಿದ್ರು. ಈಗ ಮತ್ತೆ ಏರಿಕೆ ಆಗುವಂಥದ್ದು ಮತ್ತೊಂದು ಸುತ್ತಿನ ಜನಾಕ್ರೋಶಕ್ಕೆ ಕಾರಣ ಆಗೋದ್ರಲ್ಲಿ ನೋ ಡೌಟ್. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಕರೋನಾ ಸಂದರ್ಭದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಏನ್ ಕಚ್ಚಾ ತೈಲ ಏನಿತ್ತು ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ಮಾಡಿದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿತ್ತು. ಆದ್ರೆ ಜನಾಕ್ರೋಶಕ್ಕೆ ಮಣಿದು ಒಂದಷ್ಟು ಕಡಿಮೆ ಮಾಡುವಂತ ಕೆಲಸನೂ ಕೂಡ ಆಗಿತ್ತು ದರ. ಆದ್ರೆ ಈಗ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಕೂಡ ನಡೀತಾ ಇದೆ. ಅದರ ನೇರ ಪರಿಣಾಮ ಎಲ್ಲ ದೇಶಗಳಿಗೂ ಕೂಡ ನಡೀತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಪಂಚರಾಜ್ಯ ಚುನಾವಣೆ ಇದೆ ಅನ್ನೋ ಕಾರಣಕ್ಕಾಗಿ ದರ ಏರಿಕೆ ಆಗಿದ್ದಿಲ್ಲ. ಇಂದು ರಾತ್ರಿಯಿಂದಲೇ ಮತ್ತೆ ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಏರಿಕೆ ಆಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಇದು ಜನರ ಆಕ್ರೋಶಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇದೀಗ ತೈಲ ಬೆಲೆ ಏರಿಕೆನೂ ಕೂಡ ಅಂದ್ರೆ ಅಡಿಗೆ ತೈಲ ಬೆಲೆ ಏರಿಕೆನೂ ಕೂಡ ಕಳೆದ 2 ತಿಂಗಳಿಂದ ನಿಗದಿತವಾಗಿ ಏರಿಕೆ ಅಂದ್ರೆ ಯುಕ್ರೇನ್ ಮತ್ತು ರಷ್ಯಾದಲ್ಲಿ ಯುದ್ಧ ಆರಂಭ ಆಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಅದರ ದರನೂ ಕೂಡ ಜಾಸ್ತಿ ಆಗ್ತಾ ಇತ್ತು. ಈಗ ವೆರಿ ಶಾರ್ಟೇಜ್ ಆಗ್ತಾ ಇದೆ. ತೈಲ ಎಲ್ಲೂ ಕೂಡ ಹೆಚ್ಚು ಬಲ್ಕ್ ಆಗಿ ಸಿಗ್ತಾ ಇಲ್ಲ. ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಸೂಪರ್ ಮಾರ್ಕೆಟ್ನ ಮಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತೇಳಿ. ಸರ್, ಮೊದಲು ಸಿಕ್ಕಷ್ಟು ಈಡಬಲ್ ಆಯಿಲ್ ಅಂದ್ರೆ ಅಡಿಗೆ ತೈಲ ಸಿಗ್ತಾ ಇದೆಯಾ? ಈಗ ಹೇಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಿ? ರೇಟ್ ಎಷ್ಟಿದೆ, ಎಷ್ಟು ಜಾಸ್ತಿ ಆಗಿದೆ ಸರ್? ಅಲ್ಲ, ಅಡಿಗೆ ತೈಲ ಸಿಗ್ತಾ ಇದೆ, ಬಟ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಅನಿಸಿಕೆ ಜಾಸ್ತಿ ಆಗಿದೆ ಜನರಲ್ಲಿ, ಅಥವಾ ನಮಗೂ ಕೂಡ ಜಾಸ್ತಿ ಆಗಿದೆ. ನಾವು ಕೇಳಿದಷ್ಟು ಕೊಡ್ತಾ ಇಲ್ಲ. ಜನಗಳು ಕೂಡ ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ತೊಗೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡ್ತೀವಿ, 1, 2, 3 ಪ್ಯಾಕೆಟ್ ಮೇಲ್ಗಡೆ ಯಾರಿಗೂ ಒಬ್ಬರಿಗೆ ಒಂದು ಕಸ್ಟಮರ್ ಕೊಡದೇ ಇದ್ದಾಗ ನೋಡ್ಕೊಳ್ತಾ ಇದ್ದೀವಿ. ಎಲ್ರಿಗೂ ಅದು ಸಿಗೋ ಥರ ಎಲ್ರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ 170-175 ರೂಪಾಯಿ ಕೊಟ್ಟು ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ಮೊದಲು ರೇಟ್ ಎಷ್ಟು ಇತ್ತು ಸರ್? ಈಗ ರೇಟ್ ಎಷ್ಟು ಜಾಸ್ತಿ ಆಗಿದೆ? ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ? ಈ ಗ್ರೌಂಡ್ ನೆಟ್ ಇರ್ಬೋದು, ಸೂರ್ಯಕಾಂತಿ ಉಕ್ರೇನ್ ಇಂದನೇ ಜಾಸ್ತಿ ಬರೋದು. 5 ರೂಪಾಯಿವರೆಗೂ ಇತ್ತು. ಈಗ ಅದು 165-170 ರೂಪಾಯಿಗೆಲ್ಲ ಹೋಗಿದೆ. ನನಗನ್ಸೋದು 15-20% ಜಾಸ್ತಿ ಆಗಿದೆ ಈ ಯುಕ್ರೇನ್ ವಾರ್ ಸ್ಟಾರ್ಟ್ ಆದಮೇಲೆ. ಈ ವಾರನೂ ಕೂಡ ಜಾಸ್ತಿ ಆಗುತ್ತೆ ದರ ಅಂತ ಅಂದ್ಕೊಳ್ತಾ ಇದ್ದೀವಿ, ಅನ್ನಿಸ್ತಾ ಇದೆ. ಗೊತ್ತಿಲ್ಲ, ಬಂದ ಮೇಲೆ ನಮಗೆ ಐಟಮ್ಸ್ ಬಂದ ಮೇಲೆ ಗೊತ್ತಾಗೋದು. ನಮ್ಮ ಸಪ್ಲೈ ಆದಮೇಲೆ ಅದು ಗೊತ್ತಾಗೋದು. ಸರ್, ನೀವು ಕೇಳಿದಷ್ಟು ಡಿಮ್ಯಾಂಡ್ ಸಿಗ್ತಿದೆಯಾ ಮಾರ್ಕೆಟಲ್ಲಿ? ನೀವು ಖರೀದಿ ಮಾಡ್ತಿಲ್ಲ? ಮಧ್ಯದಲ್ಲಿ ಒಂದು 3-4 ದಿವಸ ಆಯಿಲ್ ಸಪ್ಲೈಯೇ ಬರಲಿಲ್ಲ. ಹಾಗಾಗಿ ನಾವು ರಿಸ್ಟ್ರಿಕ್ಟ್ ಮಾಡಬೇಕಾಗಿ ಬಂತು. ಆಮೇಲೆ ಬಂತು, ರೇಟ್ ಜಾಸ್ತಿಯಾಗಿ ಬಂತು. ಸೊ ಮತ್ತೂ ಜಾಸ್ತಿ ಆಗುತ್ತೆ, ಆಲ್ಟರ್ನೇಟ್ ಡೇಸಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟಾಕ್ ಮಾಡ್ಕೊಳ್ತಾ ಇಲ್ಲ ನಾವು. ಏನು ಬರ್ತೋ ಅದನ್ನು ತೊಗೊಂಡು ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ಆ 8-10 ಕೇಳೋವರೆಗೆಲ್ಲ ಕೊಡದೆ 1, 2, 3 ಕೊಡ್ತಾ ಇದ್ದೀವಿ ಅಷ್ಟೇ. ಗ್ರಾಹಕರು ಡಿಮ್ಯಾಂಡ್, ಬೇಡಿಕೆ ಏನು ಜಾಸ್ತಿ ಆಗಿದೆಯಾ? ಅಂದರೆ ಯೂಶಲಿ ತಗೊಳ್ತಿರುವಂಥ ಆಯಿಲ್ಕಿನ ಜಾಸ್ತಿ ತಗೋತಾ ಇದ್ದಾರಾ? ತೊಗೊಳ್ತಾ ಇದ್ದಾರೆ. ಯಾಕೆಂದ್ರೆ ಮುಂದಿನ ತಿಂಗಳಿಗೂ ಬೇಕಾಗುವಷ್ಟು ತೊಗೊಳ್ಳೋಣ ಅಂತ ಅವ್ರದ್ದು ಉದ್ದೇಶ. ಅದು ನಮ್ಮ ಸಪ್ಲೈ ಮಾಡೋಕ್ಕೆ ಕೊಡೋಕ್ಕೆ ನಮ್ಮಲ್ಲಿ ಅಷ್ಟು ಸಾಕಷ್ಟಿಲ್ಲ. ಗ್ರಾಹಕರನ್ನು ಕೂಡ ಮಾತಾಡ್ತೀನಿ. ಮೇಡಮ್, ಈಗ ಅಡಿಗೆ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಸೊ ನೀವು ಯೂಶಲಿ ಪರ್ಚೇಸ್ ಮಾಡ್ಕೊಳಕ್ಕಿಂತ ಜಾಸ್ತಿ ತಗೋತಾ ಇದ್ದೀರಾ, ಅಥವಾ ಸಾಕು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕಡಿಮೆ ತಗೋತಿದ್ದೀರಾ? ನಮಗೆ ಜಾಸ್ತಿನೇ ಬೇಕು. ನಾವು ಎಷ್ಟಾದ್ರೇನೋ ತಗೊಳ್ಳೇಬೇಕು. ಯಾಕಂದ್ರೆ ನಾವು ದೇವಸ್ಥಾನ ಅರ್ಚಕರು, ನಮಗೆ ಪ್ರಸಾದಕ್ಕೆಲ್ಲ ಎಷ್ಟಾದ್ರೇನು ನಾವು ತಗೊಳ್ಳೇಬೇಕಾಗುತ್ತೆ. ಕಮ್ಮಿ ಮಾಡೋಕ್ಕಾಗೋದೇ ಇಲ್ಲ. ಎಷ್ಟು ಏಟಾದ್ರೇನು ತಗೊಳ್ಳೇಬೇಕು. ಈಗ ದರ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಈ ವಾರ ಮತ್ತಷ್ಟು ಏರಿಕೆ ಆಗುತ್ತೆ ಅಂತನೂ ಕೂಡ ಮಾರ್ಕೆಟ್ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ತಾವು ಏನ್ ಹೇಳ್ತೀರಮ್ಮ? ಯಾಕಂದ್ರೆ ಅಡಿಗೆ ಮಾಡ್ಕೊಳ್ಳೋಕೆ ಪ್ರತಿಯೊಂದಕ್ಕೂ ಬೇಕು ದರ. ಎಲ್ಲದೂ ಕೂಡ ರೇಟ್ ಜಾಸ್ತಿ ಆದ್ರೆ ಹೇಗೆ? ರೇಟ್ ಜಾಸ್ತಿ ಆದ್ರೆ ಕಷ್ಟನೇ, ಹಂಗಂತ ಬಿಡಕ್ಕಾಗಲ್ವಲ್ಲ. ತಗೊಳ್ಳೇಬೇಕು. ಎಷ್ಟು ರೇಟ್ ಆದ್ರೇನು ನಮಗೆ ಬೇಕೇ ಬೇಕು. ನಮಗೆ ಖರ್ಚು ಬೇರೆ ಜಾಸ್ತಿ. ಹಂಗಾಗಿ ಯಾಕಂದ್ರೆ ನಾವು ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಮಾಡೋದಕ್ಕೆ ಬೇಕೇ ಬೇಕು. ಹಂಗಾಗಿ ನಾವು ರೇಟ್ ಜಾಸ್ತಿ ಆಗುತ್ತೆ, ಕಷ್ಟನೇ. ಕಷ್ಟ ಆದ್ರೆ ಈಗ ನೀವು ನಿಗದಿತ ಅಂದ್ರೆ ಇಷ್ಟು ಇನ್ನು 2 ಲೀಟರ್ 5 ಲೀಟರ್ ಇಷ್ಟು ತಗೋತಿದ್ರು. ನೀವು ಮೊದಲು ಹೇಗೆ ತಗೋತಿದ್ರು ಅದೇ ತಗೋತಿದ್ರು, ಜಾಸ್ತಿ ತಗೋತಾ ಇದ್ರಿ? ಮುಂಚೆಯಿಂದ ಟಿನ್ನೇ ತಗೊಳ್ಳೋದು, ಇವಾಗ್ಲೂ ಟಿನ್ನೇ ತಗೊಂತೀವಿ. ಇವಾಗ ಟಿನ್ ನಮಗೆ ಮುಂಚೆ 2 ತಿಂಗಳು ಬರೋದು, ಇವಾಗ 15 ದಿವಸ, 1 ತಿಂಗಳಿಗೆ 15 ದಿವಸಕ್ಕೆ ಖಾಲಿ ಆಗೋದು. ಮತ್ತೆ ಹಂಗಂತ ನಾವು ಕಮ್ಮಿ ಮಾಡೋದಕ್ಕೂ ಆಗಲ್ಲ. ಗ್ರಾಹಕರು ಹೇಳ್ತಾ ಇರೋದು ಯೂಶಲಿಕಿನ್ನ ಜಾಸ್ತಿ ತೆಗೆದುಕೊಳ್ತಿರೋಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಕಳೆದ 2 ತಿಂಗಳಿಂದ ನಿಗದಿತವಾಗಿ ಏರಿಕೆ ಆಗ್ತಾ ಇದೆ ಅಡಿಗೆ ತೈಲ ಬೆಲೆ ಏರಿಕೆ. ಯಾಕಂದ್ರೆ ಅಡಿಗೆ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಈ ವಾರ ಮತ್ತಷ್ಟು ಕೂಡ ಏರಿಕೆ ಆಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಇಲ್ಲಿರುವಂತ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.
ಉತ್ತರ ಪ್ರದೇಶ. ಕಡೆ ಹಂತದಲ್ಲಿ ಆಪರೇಷನ್ ಗಂಗಾ, ಇನ್ನು ಬೆರಳೆಣಿಕೆ ಅಷ್ಟೇ ಭಾರತೀಯರು ಬಾಕಿ. ಉಕ್ರೇನ್ ರಣಕಣ, ರೋಚಕ ಎಸ್ಕೇಪ್. ಆಪರೇಷನ್ ಗಂಗಾ ಮೆಗಾ ಏರ್ಲಿಫ್ಟ್. ಈಗ ಆಲ್ರೆಡಿ ಉಕ್ರೇನ್ನಿಂದ 17,000 ಭಾರತೀಯರು ವಾಪಸ್ ಬಂದಿದ್ದಾರೆ. ನಿಮಗೂ ಕೂಡ ತೋರಿಸ್ತದೆ ಯಾವ್ಯಾವ ರೀತಿಯಾಗಿ ಭಾರತೀಯರನ್ನ ಕರೆತರಲಾಗ್ತಾ ಇದೆ ಭಾರತಕ್ಕೆ ಅಂತ. ಉಕ್ರೇನ್ನಿಂದ ನಾಯಿ ಜೊತೆ ಒಬ್ಬ ವಿದ್ಯಾರ್ಥಿ ಬಂದಿದ್ದಾನೆ. ತನ್ನ ಸಾಕು ನಾಯಿಗಾಗಿ ಉಕ್ರೇನ್ನಲ್ಲೇ ಉಳಿದುಕೊಂಡಿದ್ದ ರಂಜಿತ್ ಶ್ವಾನವನ್ನ ಕರೆತರಲಿಕ್ಕೆ ಕೇಂದ್ರ ಸಚಿವರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದ ರಂಜಿತ್. ಈಗ ಅನುಮತಿಯನ್ನ ಪಡೆದು ನಾಯಿಯನ್ನ ಕರೆತಂದಿದ್ದಾರೆ ರಂಜಿತ್. ಕಾರ್ಕಿವ್ನಿಂದ ದೆಹಲಿಗೆ ಆಗಮಿಸಿರುವಂತದ್ದು ರಂಜಿತ್ ರೆಡ್ಡಿ ತನ್ನ ಸಾಕು ನಾಯಿ ಜೊತೆನೆ ಆಗಮಿಸಿದ್ದಾರೆ. ಬೆಂಗಳೂರಿನ ರಂಜಿತ್, ನೀವು ಮೊನ್ನೆ ಅಷ್ಟೇ ಒಬ್ರು ಹುಡುಗಿ ಬೆಕ್ಕನ್ನ ಕರೆದುಕೊಂಡು ಬಂದಿದ್ದನ್ನ ನೋಡಿದ್ರಿ. ಈಗ ಒಬ್ಬ ಹುಡುಗ ನಾಯಿಯನ್ನ ಕರ್ಕೊಂಡ್ ಬಂದಿದ್ದಾನೆ. ರಂಜಿತ್ ರೆಡ್ಡಿ ಅಂತ ಆತನ ಹೆಸರು. ಆತ ದೆಹಲಿಗೆ ಬಂದಿಳಿದಿರುವಂತದ್ದು. ಉಕ್ರೇನ್ನಿಂದ ಜನರನ್ನ ಕರೆದುಕೊಂಡು ಬರೋದ್ರ ಜೊತೆಗೆ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬರುವ ಜೊತೆಗೆ ಮಾನವೀಯತೆಯ ನೆಲಗಟ್ಟಿನಲ್ಲಿ ಒಂದ್ ಕಡೆ ಭಾರತೀಯರ ಏರ್ಲಿಫ್ಟ್ ಆಗ್ತದೆ, ಹಾಗೆ ಪ್ರಾಣಿಗಳನ್ನ ಕೂಡ ಕರ್ಕೊಂಡು ಬರಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ಬುಕ್ಕನಕೆರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮಗೆ ದೆಹಲಿಯಿಂದ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಧರಣೀಶ್ ನೇರ ಸಂಪರ್ಕದಲ್ಲಿ ಇದ್ದೀರಾ. ಧರಣೀಶ್, ಈಗ ಆಲ್ರೆಡಿ ಸಾಕಷ್ಟು ಜನ ಭಾರತೀಯರು ಬರ್ತಾ ಇರುವಂತದ್ದು ಇಂಡಿಯಾಗೆ. ಸುಮಾರು 17,000 ಭಾರತೀಯರು ಬಂದಿದ್ದಾರೆ ಈಗ ಆಲ್ರೆಡಿ ಭಾರತಕ್ಕೆ. ಈಗ ಒಬ್ಬ ಹುಡುಗ ಕೂಡ ಬಂದಿದ್ದಾನೆ, ವಿದ್ಯಾರ್ಥಿ. ಆತನ ಜೊತೆ ನಾಯಿ ಕೂಡ ಇರುವಂತದ್ದು. ಏನ್ ಹೇಳ್ತಾರೆ ರಂಜಿತ್, ಯಾವ ರೀತಿಯಾಗಿ ನಾಯಿಯನ್ನ ಕರೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಅವರಿಗೆ ಅನುಮತಿ ಸಿಕ್ತಂತೆ? ಪೃಥ್ವಿ, ನಾನೀಗ ನೇರವಾಗಿ ರಂಜಿತ್ ರೆಡ್ಡಿ ಅವ್ರನ್ನ ಮಾತಾಡ್ಸ್ಬಿಡ್ತೀನಿ. ರಂಜಿತ್ ರೆಡ್ಡಿ ಅವರೇ, ನೀವು ಅಲ್ಲಿಂದ ಬರಬೇಕು ಅಂದರೆ ಭಾಳಷ್ಟು ಕಷ್ಟ. ಆ್ಯಕ್ಚುಲಿ ಮನುಷ್ಯರು ಬರೋದೇ ಕಷ್ಟ ಆಗುತ್ತೆ. ಯುದ್ಧ ಭೂಮಿಯಿಂದ ಹೊರಗಡೆ ನೀವು ಸೇಫರ್ ಝೋನಿಗೆ ಬರಲಿಕ್ಕೆ ಭಾಳ ಕಷ್ಟಪಟ್ಟಿರ್ತೀರಿ. ಅಂಥದ್ರಲ್ಲಿ ನಿಮ್ಮ ಯುಗೋನು ಕರ್ಕೊಂಡ್ಬಂದಿದ್ದೀರಿ. ಸೊ ಯಾವ ರೀತಿ ಕಷ್ಟ ಆಯಿತು ನಿಮಗೆ? ಸರ್, ನನಗೆ ಒಂದು ಪ್ರಾಬ್ಲಮ್ ಇದ್ದಿದ್ದು ಬಂದ್ಬಿಟ್ಟು ಇವ್ನು ಹೆಂಗೆ ಆಚೆ ಕರ್ಕೊಂಡು ಬರೋದಂತ ಸರ್. ನನ್ನ ಮೇನ್ ಟೆನ್ಷನ್ ಇದ್ದಿದ್ದು ಇವನ್ನ ಹೊರಗಡೆ ಕರ್ಕೊಂಬರ್ಬೇಕಂತ ಸರ್. ಇವ್ನು ಬಿಟ್ಟು ಬರೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ನಾವು ಬಂದ್ಬಿಟ್ಟು ಫಸ್ಟು ವಾರ ಹೋಗೋ ಮುಂಚೆ ನಾವು 3 ದಿವಸ ವಾರಕ್ಕೆ ಮೇಲೆ ನಾವು ಆ ಕಂಟ್ರಿ ಬಿಟ್ಬಿಟ್ಟು ಬೇರೆ ಕಂಟ್ರಿಗೆ ಬಂದುಬಿಟ್ರಿ. ಆ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಬರೋಕ್ಕೆ 3 ದಿವಸ ಆಯಿತು. ಯಾಕಂದರೆ ನಾವು ಟ್ರೈನಲ್ಲಿಲ್ಲ, ಬಸ್ಸಲ್ಲಿ ಬಂದಿಲ್ಲ, ನಾವು ನಮ್ಮ ಕಾರಲ್ಲೇ ಬಂತು. ಸ್ವಂತ ಕಾರಲ್ಲಿ ಬಂದ್ಬಿಟ್ಟು ಬಾರ್ಡ್ರಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬಾರ್ಡ್ರಿಂದ ಹಂಗಾರಿಗೆ ಹೋಗ್ಬಿಟ್ಟು ಅಂದರೆ ಈಗ ಯೋಗೋ ಕರ್ಕೊಂಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಕಾರಲ್ಲಿ ಬಂದ್ರೆ ಟ್ರೈನ್? ನಾವು ಒಂದು 15 ಜನ 3-4 ಕಾರಲ್ಲಿ ಬಂದ್ಬಿಟ್ರೆ ಸರ್. ನಾವು ಇವನ ಜೊತೆ ಇನ್ನೂ 2 ನಾಯಿ ಇತ್ತು ಚಿಕ್ಕದು. ಅವನ್ನೆಲ್ಲ ಕರ್ಕೊಂಬಿಟ್ಟು ನನ್ನ ಸ್ನೇಹಿತರೆಲ್ಲ ಒಂದೇ ಸರಿ ನಾವು ಬೇರೆ ಕಂಟ್ರಿಗೆ ಹಂಗಾರಿಗೆ ಹೋಗ್ಬಿಟ್ಟು ಅಲ್ಲೊಂದು 2 ದಿವಸ ಇದ್ಬಿಟ್ಟು ಅಲ್ಲಿಂದ ಮತ್ತೆ ಇಂಡಿಯನ್ ಎಂಬಸಿ ಟಿಕೆಟ್ ಬುಕ್ ಮಾಡೋದು ಸರ್. ಹಾಗಾದ್ರೆ ನಿಮ್ಮ ಸ್ನೇಹಿತರು ಎಷ್ಟು ನಾಯಿ ಕರ್ಕೊಂಡು ಬಂದಿದೆ? ಆ ಥರ ಒಂದು 8 ನಾಯಿ ಸರ್. 8 ನಾಯಿ ಇದೆ ನಮ್ಮ ಜೊತೆಲಿ. 8 ನಾಯಿ ಬಂತು. ಪರ್ಮಿಷನ್ ಕೊಟ್ರ ಎಂಬಸಿ ಅವರು ಮತ್ತೆ ಏರ್ಲೈನ್ಸ್ ಅವರು? ಅವ್ರು ಬಂದ್ಬಿಟ್ಟು ಕೊಟ್ಟಿಲ್ಲ. ಮತ್ತೆ ಇಷ್ಟು ದೊಡ್ಡ ನಾಯಿ ಎತ್ಕೊಳ್ಳೋಕೆ ಆಗಲ್ಲ ಅಂದರು ಸರ್. ಫಸ್ಟ್ ಆಫ್ ಆಲ್ ಇದು ಎವ್ಯಾಕ್ಯೂಷನ್ ಫ್ಲೈಟು, ಇಲ್ಲ ನಾರ್ಮಲ್ ಫ್ಲೈಟ್ ಅಲ್ಲ, ಇದು ಎವ್ಯಾಕ್ಯೂಷನ್ ಫ್ಲೈಟ್ ಅಂದರು. ಪ್ಲಸ್ ಇವಾಗ ಬರೀ ಫಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ಅಂದರು ಸರ್. ಸೊ ನಾವು ಬಂದ್ಬಿಟ್ಟು ಮಿನಿಸ್ಟ್ರ್ ಬಂದಿದ್ರು, ಮಿನಿಸ್ಟರ್ ಆಫ್ ಅಫೇರೆನ್ಸ್ ಮಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅಂತ ಮಿನಿಸ್ಟ್ರ್ ಅವರು. ಅವ್ರ ಹತ್ರ ಇಂದ ಹೋಗ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿ ಈ ಥರ ಅವ್ರ ಹತ್ರ ಪರ್ಮಿಷನ್ ಇಸ್ಕೊಂಡ್ರು. ಮತ್ತೆ ಅವ್ರು ಅಪೀಲ್ ಮಾಡಿದ್ರು. ಈ ರೂಲ್ಸ್ನೆಲ್ಲ ಅಪೀಲ್ ಮಾಡಿ ಅವರು ಮತ್ತೆ ನಮಗೆ ಪರ್ಮಿಷನ್ ಕೊಟ್ಟರು ಸರ್. ಈ ಯೋಗೋ ನಾಯಿ ಮರಿ ಥರ ಕಾಣಿಸ್ತಿಲ್ಲ, ಸಿಂಹದ ಮರಿ ಥರ ಕಾಣಿಸ್ತಿದ್ರೆ ಭಯ ಆಗ್ತಿದೆ. ಮುಟ್ಬೋದಾ? ಮುಟ್ಟಿ ಸರ್, ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ಗಲಾಟೆ ಮಾಡ್ತಿದ್ರೆ ಪ್ಯಾನಿಕ್ ಆಗಿದೆ? ಇಲ್ಲ ಸರ್, ಏನು ಗಲ. ನಮಗೆ ಈ ನಾಯಿ ಏನು ಹೊಸದಲ್ಲ ಸರ್. ನಮಗೆ ಚಿಕ್ಕವಾಗಿಂದ ನೋಡಿರೋದು, ಇದ್ರ ಬಗ್ಗೆ ಗೊತ್ತು ನಮಗೆ ಏನಾಗುತ್ತೆ ಅಂತ. ಸೊ ಏನು ಪ್ರಾಬ್ಲಮ್ ಇಲ್ಲ ಸರ್. ಬಿಹೇವಿಯರಲ್ಲೆಲ್ಲ ಹೇಗೆ ಇದು ಸರ್? ಬಿಹೇವಿಯರ್ ಅಂದ್ಬಿಟ್ಟು ಇದಕ್ಕೆ ಜಾಸ್ತಿ ಜನ ಇಷ್ಟ ಇಲ್ಲ ಸರ್. ಜಾಸ್ತಿ ಜನ ಇದ್ರೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ಮತ್ತೆ ಇವನು ಬಂದ್ಬಿಟ್ಟು ಹೋಮ್ಲಿ ಡಾಗ್ ಸರ್. ಇವನು ಮನೆಯಲ್ಲೇ ಇರಬೇಕು, ಯಾವಾಗೂ ಆಚೆ ಹೋಗಿ ಇಷ್ಟ ಆಗಲ್ಲ ಸರ್ ನನಗೆ. ಮತ್ತೆ ಇವನ ಕೈಯಲ್ಲಿ ಜಾಸ್ತಿ ನಡೆಯೋಕ್ಕೂ ಆಗಲ್ಲ ಸರ್. ಮ್ಯಾಕ್ಸಿಮಮ್ 1 2 ಕಿಲೋಮೀಟರ್ ಇರುತ್ತೆ, ನಾವೆಲ್ಲ ಸುಸ್ತಾಗ್ಬಿಡುತ್ತೆ ಅಷ್ಟೇ. ಓವರ್ ಆಲ್ ಮೇಂಟೆನೆನ್ಸ್ ಕಷ್ಟ. ಮತ್ತೆ ಹೆಂಗ್ ಮ್ಯಾನೇಜ್ ಮಾಡ್ತೀವಿ ಸರ್? ನಮಗೆ ಈ ನಾಯಿ ಈ ಬ್ರೀಡ್ ಅಂದರೆ ಜಾಸ್ತಿ ಇಷ್ಟ ಸರ್. ಯಾಕಂದರೆ ಯಾವಾಗೂ ಪಕ್ಕದಲ್ಲೇ ಇರುತ್ತೆ. ನೀನು ಎಲ್ಲೋದ್ರೂ ನೀವೇನು ತಿಂತೀರೋ ಅದೇ ತಿನ್ನುತ್ತೆ ಸರ್. ವಿಷ ಆದರೂ ಆಗಲಿ ಅದು ತಿನ್ನುತ್ತೆ, ನೀವು ತಿಂದರೆ ತಿನ್ನುತ್ತೆ ಅಷ್ಟೇ.
ಸೊ ಆ ಥರ ಬಾಂಡಿಂಗಲ್ಲಿ ನಾವು ಬೆಳೆದಿರೋ ನಾವು ಬಿಟ್ಕೊಡಕ್ಕೆ ಇಷ್ಟ ಇಲ್ಲ. ಈಗ ನೋಡಿ ಅಲ್ಲಿ ತುಂಬಾ ಪ್ರಾಬ್ಲಮ್ ಪಟ್ಟಿದ್ದಾರೆ ಬೇರೆ ಬೇರೆ ರೀತಿ. ಬೇಜಾನ್ ಪ್ರಾಬ್ಲಮ್ ಹೌದಲ್ಲ. ಸೊ ಹಂಗಿದ್ರ ನಡು ಕೂಡ ನಾನು ನಾಯಿ ಜೊತೆಗೇನೆ ಹೋಗ್ಬೇಕು ಅಂತ ನಿಮ್ಗೆ ಅನ್ಸಿದ್ದೆ ಯಾಕೆ ಸರ್? ಯಾಕಂದ್ರೆ ಪ್ರಾಣಿಗಳಂದ್ರೆ ನಂಗೆ ಜಾಸ್ತಿ ಇಷ್ಟ ಸರ್. ಪ್ರಾಣಿಗಳು ಬಿಟ್ಬಿಡಕ್ಕಾಗಲ್ಲ, ಯಾಕಂದ್ರೆ ಇವ್ನು ನನ್ನ ಜವಾಬ್ದಾರಿಯಿಂದ ತಗೊಂಡಿರೋದು, ಮತ್ತೆ ಇವ್ನು ಇರೋವರೆಗೂ ನನ್ನ ಜವಾಬ್ದಾರಿನೇ ಸರ್. ಇವಾಗ ನಾನು ಇರೋವರೆಗೂ ಇವ್ನು ಇರ್ತಾನೆ ಅಷ್ಟೇ ಸರ್. ಸೊ ಆ ರೇಂಜಲ್ಲಿ ನಾವು ಇವ್ನ ಕರ್ಕೊಂಡ್ ಬಂದಿರೋ ಸರ್ ಅಷ್ಟೇ. ಬಿಟ್ಟು ಬರೋಕ್ಕಾಗಲ್ಲ ಅಂತ ಮಿನಿಸ್ಟರ್ ಹತ್ರ ನಮ್ಮ ಪರ್ಮಿಷನ್ ಇಸ್ಕೊಂಡ್ ಬಂದಿರೋದು ಸರ್ ನಾವು. ಮಿನಿಸ್ಟರ್ ರೆಸ್ಪಾನ್ಸ್ ಹೇಗಿತ್ತು ನೀವು ಕೇಳಿದಾಗ? ಮಿನಿಸ್ಟ್ರು ಗೊತ್ತಿರೋರು ಸರ್, ಅದಕ್ಕೆ ಗೊತ್ತಿರೋದ್ರಿಂದ ಸ್ವಲ್ಪ ಅವರು ಬೈದು ಏನೋ ಹಂಗೆ ಮಾಡಿ ಅವ್ರು ಅಡ್ಜಸ್ಟ್ ಮಾಡಿ ಸರ್. ಅವರು ಜಾಸ್ತಿ ಟ್ರೈ ಮಾಡಿ ರಿಕ್ವೆಸ್ಟ್ ಮಾಡಿ ಏರ್ಲೈನ್ಸ್ ಹತ್ರ ಟ್ರೈ ಮಾಡಿ ಅವ್ರು 2 ಫ್ಲೈಟ್ ಹತ್ರ ಮಾತಾಡಿ ಮತ್ತೆ 3ನೇ ಫ್ಲೈಟರ್ ಒಪ್ಕೊಂಡಿದ್ದು ಸರ್. ಇದಕ್ಕೆ 2 ಫ್ಲೈಟ್ ಡಿಕ್ಲೈನ್ ಮಾಡ್ತು, 3ನೇ ಫ್ಲೈಟರ್ ಒಪ್ಕೊಂಡಿದ್ದು ನಮಗೆ ಮಾಡೋಕ್ಕೆ. ಅಲ್ಲಿ ಹೆಂಗ್ ತಂದ್ರಿ ಬಾಕ್ಸ್? ಕೇಜು ಬೇಡ ಅಂದ್ಬಿಟ್ರು, ಕೇಜ್ ಜಾಗ ಇಲ್ಲ ಫ್ಲೈಟಲ್ಲಿ, ಜಾಗ ಇಕ್ಕಲ್ಲ. ಸೊ ನನ್ನ ತೊಡೆ ಮೇಲೆ ಇಟ್ಕೊಂಡು ಬಂದೆ ಸರ್ ಅಷ್ಟೇ. ಇರ್ಲಿ ಬಿಡಿ ಇರ್ಲಿ. ಯಾಕೆ ಏನು ಹೊಟ್ಟೆ ಸಿಕ್ತಿದ್ಯಾ ಏನ್ ಕತೆ? ಅವನಿಗೆ ಸುಮ್ಮನೆ ಅವನು ಒಂದು ಜಾಗದಲ್ಲಿ ಇರಲ್ಲ ಸರ್ ಅಷ್ಟೇ, ಅವನು ಓಡಾಡ್ತಾ ಇರ್ತಾನೆ ಅಷ್ಟೇ. ಈಗ ಅಲ್ಲಿ ವೆದರ್ ಬೇರೆ, ಇಂಡಿಯನ್ ವೆದರ್ ಬೇರೆ, ಮತ್ತೆ ಬೆಂಗಳೂರು ವೆದರ್ ಬೇರೆ. ಸೊ ಅಡ್ಜಸ್ಟ್ ಆಗುತ್ತೆ. ಪ್ಲಸ್ ಇದಕ್ಕೆ 20 ಡಿಗ್ರೀಸ್ ಮೇಲೆ ಇದ್ರೆ ಆಗಲ್ಲ, ಬಿಸಿಲು ಜಾಸ್ತಿ ಆಗುತ್ತೆ. 20 ಡಿಗ್ರೀಸ್ ಕೆಳಗೆ ಮೇಂಟೈನ್ ಮಾಡ್ಬೇಕು ಸರ್ ಅಷ್ಟೇ. ಬೆಂಗಳೂರಲ್ಲಿ ಅಭ್ಯಾಸ ಜಾಸ್ತಿ ಇರುತ್ತೆ. ಹೌದು ಇರುತ್ತೆ. AC ಮೇಂಟೈನ್ ಮಾಡ್ಬೇಕು ಸರ್, ಇನ್ನೇನು ಪ್ರಾಬ್ಲಮ್ ಇಲ್ಲ. AC ಮೇಂಟೈನ್ 24 hours AC ಮೇಂಟೈನ್ ಮಾಡ್ಬೇಕು. ಇದಕ್ಕೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್, ಅದು ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ. ಓಕೆ. ನಿಮ್ಮ ಸ್ನೇಹಿತರುಗಳೆಲ್ಲ ತಿಳಿದಿಲ್ಲ ಅವೆಲ್ಲ ಏನು? ಅದು ನಮ್ಮ ಸ್ನೇಹಿತರದು ಎಲ್ಲ ಚಿಕ್ಕ ನಾಯಿ ಸರ್. ಒಂದು ಬಂದ್ಬಿಟ್ಟು ಪಿಟ್ಬುಲ್ಲು, ಬಂದ್ಬಿಟ್ಟು ಆಮೇಲೆ ಇದು ಹ್ಯಾಚ್ ಡಾಗ್, ಚಿಕ್ಕ ನಾಯಿ ಸರ್. ಅದೇನು ಪ್ರಾಬ್ಲಮ್ ಇಲ್ಲ. ಇದು ಇವನ್ ಪರ್ಮಿಷನ್ ಇಸ್ಕೊಳಕ್ ಮಾತ್ರ ಜಾಸ್ತಿ ವ್ಯವಸ್ಥೆ ಮಾಡಿರು ಸರ್ ನಾವು. ನೀವು ಯುಗೋ ಅಂತ ಏನಕ್ಕೆ ಹೆಸರಿಟ್ಟಿದ್ರಿ? ಯುಗೋ ಬಂದ್ಬಿಟ್ಟು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡೋದು ಸರ್, ಕ್ಯೂಟ್ ಆಗಿತ್ತು ಅಂತ ಅವ್ನು ಸಜೆಸ್ಟ್ ಮಾಡಿದ್ ಕಿಕ್ಕಿದೆ ಸರ್. ನಾನು ಕೇಳಕ್ ಹೋಗಿಲ್ಲ ಏನು ಅಂತ. ಅವ್ನು ನೋ ಮೀನಿಂಗ್, ಐ ಡೋಂಟ್ ನೋ ದ ಮೀನಿಂಗ್. ಯಾವ್ದು ಬ್ರೀಡ್ ಯಾವ್ದು ಇದು ಸರ್? ಇದು ಬಂದ್ಬಿಟ್ಟು ಚೌ ಅಂತ ಸರ್, ಚೈನಾದಿಂದ ಬಂದಿರೋ ಚೌ. ಚೈನಾ ಬ್ರೀಡು ಉಕ್ರೇನಿಯಲ್ಲಿ ಬೆಳೆಸಿ ಭಾರತಕ್ಕೆ ತಂದಿದ್ದೀರಿ. ಸೊ ಹಂಗಾಗಿ ಅದಕ್ಕೆ ಆಲ್ರೆಡಿ ಏನೋ ವೆದರ್ ಅಡ್ಜಸ್ಟ್ ಚೇಂಜ್ ಆಗೋದು ಅದೆಲ್ಲ ಆಗುತ್ತೆ. ಇನ್ ಕೇಸ್ ಅದಕ್ಕೆ ಬೆಂಗಳೂರು ಏನೋ ವೆದರ್ ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಅವಾಗ ಸರ್? ಇವಾಗ ನಾನು ಬಂದ್ಬಿಟ್ಟು ಒಂದು 3 ತಿಂಗಳಾದ್ಮೇಲೆ ನೆಕ್ಸ್ಟ್ ಸ್ಟಡೀಸ್ಗೆ ಹೋಗ್ತಾ ಇದ್ದೀನಿ. ಇನ್ ಕೇಸ್ ಇವ್ನಿಗೇನೋ ಇಷ್ಟ ಆಗಿಲ್ಲ, ಇವನ ಜೊತೆ ಎತ್ಕೊಂಡು ಹೋಗ್ತೀನಿ ಅಷ್ಟೇ. ಇಲ್ಲಾಂದ್ರೆ ಇಲ್ಲೇ ಬಿಟ್ಬಿಟ್ಟು ಹೋಗೋದು ಅಷ್ಟೇ. ನಮ್ಮ ತಂದೆ ತಾಯಿ ನೋಡ್ಕೊಂತಾರೆ. ಸರಿ, ಇದಕ್ಕೆ ಎಷ್ಟು ದುಡ್ಡು ಸರ್? ಇದು ಬಂದ್ಬಿಟ್ಟು 1 ಲಕ್ಷ. ಇಂಡಿಯನ್ ರುಪಿನಲ್ಲಿ 1 ಲಕ್ಷ. 1 ಲಕ್ಷದಿಂದ 3 ಲಕ್ಷವರೆಗೂ ಬರುತ್ತೆ ಸರ್. ನಮ್ಮ ಮೇಲೆ ಡಿಪೆಂಡ್. ಗೊತ್ತಿರೋರು ಇದ್ರೆ ಕಡಿಮೆಗೆ ಸಿಗುತ್ತೆ. ಯಾಕಂದ್ರೆ ಈ ಬೀಡ್ ಒರಿಜಿನಲ್ ಸಿಗೋದು ಜಾಸ್ತಿ ಕಷ್ಟ ಸರ್. ಒರಿಜಿನಲ್ ಬೀಡ್ ಸಿಗೋದು ಜಾಸ್ತಿ ಕಷ್ಟ. ಸೊ ಅದಕ್ಕೋಸ್ಕರ ಅವ್ನು ಜಾಸ್ತಿ ಟ್ರೈ ಮಾಡಿ ವೆಯ್ಟ್ ಮಾಡಿ ಇಸ್ಕೊಂಡಿರೋ ಸರ್ ಇದನ್ನ. ಏನೋ ನನಗೆ ಆಕ್ಚುಲಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡ್ತಿಲ್ಲ. ನನಗೆ ಆಕ್ಚುಲಿ ನಾಯಿಗಳು ಅಥವಾ ಹಿಂಗೆ ಏನು ಇಷ್ಟ ಇಲ್ಲ ಅಂದ್ರೂ ನನಗೆ ಮಾತ್ರ ಇದು ಮುಟ್ಬೇಕು ಅನಿಸ್ತಿದೆ. ಸೊ ಹಂಗಾಗಿ ಯಾರಾದ್ರೂ ಈಗ ಬೇರೆ ಹೆಚ್ಚು ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳಿದ್ರೆ ಹೌದು. ಏರ್ಪೋರ್ಟಲ್ಲಿ ನನಗೆ 3 ಲಕ್ಷ ಕೊಡ್ತೀನಿ ಬಿಟ್ಬಿಡು ಅಂದ್ರೆ ಸರ್. ಯಾಕಂದ್ರೆ ನನ್ನ ಸಿಚುವೇಶನ್, ನಾನು ಯಾಕಂದ್ರೆ ಮಿನಿಸ್ಟರ್ ಹತ್ರ ಹೋಗ್ತಿದ್ದೆ, ಅವ್ರ ಹತ್ರ ಹೋಗ್ತಿದ್ದೆ, ಇವ್ರ ಹತ್ರ ಹೋಗ್ತಿದ್ದೆ ಮಾತಾಡೋಕ್ಕೆ. ನನ್ನ ಬಾಧೆ ನೋಡ್ಬಿಟ್ಟವರೆಲ್ಲ ಸ್ವಲ್ಪ ಜನ ಲಂಡನ್ ಅವ್ರು ಬಂದ್ಬಿಟ್ಟು 3 ಲಕ್ಷ ಕೊಟ್ಬಿಡಿ ನನಗೆ ಎತ್ಕೊಂಡು ಹೋಗ್ತೀನಿ ಅಂದರು. ನಿಮಗೆ ಇಲ್ಲ ಸ್ವಲ್ಪ ಜನ ಫ್ರೀಯಾಗಿ ಕೊಟ್ಬಿಡಿ, ನಿಮ್ಮ ಕೈಲಾಗಲ್ಲ ಎತ್ಕೊಂಡು ಹೋಗ್ತೀನಿ. ಇಲ್ಲ ನಾನು ಬೇಕಾದ್ರೆ ಕಂಟ್ರಿಗೆ ಇಂಡಿಯಾಗೆ ಹೋಗಲ್ಲ, ನಾನು ನನ್ನ ನಾಯಿನ ಜೊತೆ ಹೋಗ್ತೀನಿ ಅಂತ ಮಿನಿಸ್ಟರ್ ಹತ್ರ ಹೋಗಿ ಮಾತಾಡ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಅವ್ರು ಅಪೀಲ್ ಮಾಡಿರೋ ಸರ್ ಅಷ್ಟೇ. ಈಗ ನಿಮ್ಮ ಮನೇಲಿ ಏನಕ್ಕೆ ಇದು ಒಂದು ಮೇಂಟೆನೆನ್ಸ್ ಕಾಸ್ಟ್ಲಿ, ಜೊತೆಗೆ ವೆದರ್ ಅಡ್ಜಸ್ಟ್ ಆಗದಿರೋದು, ಬೇರೆ ಬೇರೆ ಕಾರಣಕ್ಕೆ ನೀವು ನೋಡ್ಕೊಂಬಿಡಿ, ನಾನೇ ನೋಡ್ಕೊಂತೀನಿ ಬಿಡಿ ಅಂದೆ ಅಷ್ಟೇ. ನಿಮ್ಮ ಮನೇಲಿ ವಿರೋಧ ಮಾಡಲ್ಲ? ಇಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಜಾಸ್ತಿ ಪ್ರೀತಿ ನೋಡ್ತಾರೆ ಸರ್. ಇದ್ರ ಫುಡ್ ಬಂದ್ಬಿಟ್ಟು ಮೊಟ್ಟೆ ರೈಸು, ಮತ್ತೆ ಏನು ಫೇವ್ರೇಟ್ ಬಂದ್ಬಿಟ್ಟು ಮೊಟ್ಟೆ ರೈಸು ಸರ್, 2 ಜಾಸ್ತಿ. ಮತ್ತೆ ಸ್ವಲ್ಪ ರೆಡಿಮೇಡು ರಾಯಲ್ ಕೆನಿಯನ್ ಫುಡ್ ಬರುತ್ತೆ, ಅದು ಕೊಡೋದು ಸರ್. ನಾನ್ ವೆಜ್ ಚಿಕನ್ನು ಮಟನ್ ಎಲ್ಲ ತಿಂತಾನೆ. ಎಲ್ಲ ನಾನ್ ವೆಜ್ ಏನು ಕೊಡ್ತೀರ ಎಲ್ಲ ತಿಂತಾನೆ ಅಷ್ಟೇ. ನಾವೇನು ತಿಂತೇನೆ ಅವ್ರು ತಿಂತಾನೆ ಸರ್ ಅಷ್ಟೇ. ಓಕೆ. ಅಲ್ಲಿ ಕಾರ್ಕ್ಯೂ ಪರಿಸ್ಥಿತಿ ಹೇಗಿದೆ ಲಾಸ್ಟ್? ಸರ್ ಕಾರ್ಕ್ಯೂ ಬಗ್ಗೆ ಮಾತಾಡಕ್ಕೆ ನಾನು ಏನು ಇಷ್ಟಪಡಲ್ಲ ಸರ್. ಯಾಕಂದರೆ ನಾನು ಓದಿರೋದಲ್ಲೇ, ತಿರುಗಾಡಿರೋದಲ್ಲೇ, ಎಂಜಾಯ್ ಮಾಡಿರೋದಲ್ಲೇ ಸರ್. ಇವಾಗ ನೋಡೋಕೆ ಏನೂ ಇಲ್ಲ ನನಗಲ್ಲಿ. ಸುಮ್ಮನೆ ನನ್ನ ಜಾಗ ಹತ್ಕೊಂಡ್ಬಿಟ್ಟ ಸರ್. ಏನೂ ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ, ನಮ್ಮ ಸಿಟಿ ನೋಡೋಕ್ಕಾಗ್ತಿಲ್ಲ ಸರ್. ಯಾಕಂದ್ರೆ ನಿಜ, ನೀವು ಎಷ್ಟು ವರ್ಷದಿಂದ? 6 ವರ್ಷದಿಂದ. ಸೊ ಹಂಗಾಗಿ ಆ ಥರದೊಂದು ಎಮೋಷನಲ್ ಅಲ್ಲಿ ಬಿಲ್ಡ್ ಆಗಿದೆ. ಎಮೋಷನಲ್ ಆಯಿತು, ನಾನು ಬಿಡೋಕ್ಕಾಗ ಇಷ್ಟ ಆಗಿಲ್ಲ. ಅದೇ ಸಿಚುವೇಶನ್ ಮೇಲೆ ನಾವು ಬಂದಿರೋ ಸರ್. ಆ ಕಂಟ್ರಿಗೆ ಬಿಡೋಕೆ ನಂಗೆ ಇಷ್ಟ ಇಲ್ಲ ಆ್ಯಕ್ಚುಲಿ. ಅದೇ ಕಾರಣಕ್ಕೆ ನಾನು ಕರ್ಕೊಂಡ್ಬಂದು. ಹೌದು ಸರ್, ನಾನು ಫಸ್ಟ್ ಹೇಳಿದ್ದೆ ನಾಯಿ, ನಾನು ಎಲ್ಲಿ ಹೋಗ್ತೀನೋ ನಾಯಿ ಅಲ್ಲಿ ಇರುತ್ತಂತೆ ಸರ್. ಸೊ ಇವಾಗ ಇಲ್ಲಿ ಬಿಟ್ಕೊಡೋಕೆ ಎಲ್ಲೋ ಅಲ್ಲಿ ಯಾರೂ ಇಲ್ವಲ್ಲ ನೋಡ್ಕೊಳ್ಳೋಕೆ, ಯಾರೂ ಇಲ್ಲ ಸರ್ ಅಲ್ಲಿ ನೋಡ್ಕೊಳ್ಳೋಕೆ. ಇವಾಗ ಜನ ಯಾರೂ ಇಲ್ಲ, ಮತ್ತೆ ಎಲ್ಲ ಇದಾಗ್ತವ್ರೆ ಸರ್. ಸೊ ನಾನು ಕರ್ಕೊಂಡ್ಬಂದಿದ್ದು. ಇವಾಗ ಸಿಡ್ ನೀವು ಈಗ ಅಲ್ಲಿ ಕಾರಲ್ಲಿ ಕರ್ಕೊಂಡ್ಬರ್ಬೇಕಾದ್ರೆ ಮತ್ತೆ ಫ್ಲೈಟಿಂಗ್ ಕರ್ಕೊಂಡ್ಬರ್ಬೇಕಾದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ? ಇಲ್ಲ ಸರ್. ಅವನಿಗೆ ಕಾರಲ್ಲಿ ಓಡೋದು ಇಲ್ಲ. ಅವನಿಗೆ ಚಿಕ್ಕ ವಯಸ್ಸಿಂದ ಕಾರಲ್ಲಿ ಓಡೋನೆ. ಸೊ ಅವ್ನಿಗೇನು ಪ್ರಾಕ್ಟೀಸ್ ಇದೆ ಸರ್. ಅವ್ನಿಗೇನು ಪ್ರಾಬ್ಲಮ್ ಇಲ್ಲ. ಅವ್ನಿಗೇನಂದ್ರೆ ದೊಡ್ಡ ಜಾಗ ಬೇಕಷ್ಟೇ.
ಮೊನ್ನೆ ದೊಡ್ಡದಾಗಿರ್ಬೇಕಷ್ಟೇ ಸರ್. ಹೌದು ಸರ್ ಧರಣೇಶ್, ಕಾರ್ಕಿವ್ ಭಾಗದಿಂದ ಬರುವಂತ ಸಂದರ್ಭದಲ್ಲಿ ಟ್ರೈನಲ್ಲಿ ಬರೋದೇ ಕಷ್ಟ ಆಗ್ತಾ ಇತ್ತು, ಜನರು ಬರೋದೇ ಕಷ್ಟ ಆಗ್ತಿತ್ತು. ಅವ್ರ ನಾಯಿನ ಹೇಗ್ ಕರ್ಕೊಂಬಂದ್ರಂತೆ, ಅಕ್ಕಪಕ್ಕದಲ್ಲಿ ಜನ ಎಲ್ಲ ಸಹಿಸ್ಕೊಂಡ್ರಂತ? ಅದನ್ನು ಕೇಳಬಿಡ್ತೀನಿ ಪೃಥ್ವಿರಾಜ್. ನೋಡಿ, ಈಗ ಅಲ್ಲಿ ಕಾರ್ಕಿವಿಂದ ಟ್ರೈನಲ್ಲಿ ಬರೋದೇ ಬಹಳ ಕಷ್ಟ ಆಗ್ತಿತ್ತು. ಕಾರಲ್ಲಿ ನೀವು ಬರ್ಲಿಕ್ಕೆ ಪ್ರಾಬ್ಲಮ್. ಕಾರಲ್ಲಿ 100 ಚೆಕ್ ಪೋಸ್ಟ್ ದಾಟ್ ಬಂದಿದೆ ಸರ್. ಮಿಲಿಟರಿ ಮೆನ್ 100 ರಷ್ಯಾ ಕಡೆಯವರಿಂದ ಬಂದ ರಷ್ಯಾ ಆರ್ಮಿನೂ ಮೀಟ್ ಮಾಡಿದಿರಿ. ಯುಕ್ರೇನ್ ಆರ್ಮಿನೂ ಸ್ವಲ್ಪ ಜಾಗದಲ್ಲಿ ಗನ್ಗಳೆಲ್ಲ ಇಕ್ಕೋರೆ ನಮಗೆ. ಸೊ ನಾವು ಏನು ಭಯ ಬಿದ್ದಿಲ್ಲ. ನಾವು ಇಂಡಿಯನ್ ಫ್ಲಾಗ್ ಹಾಕೊಂಡು ಜಸ್ಟ್ ಹೊರಗೆ ಬಂದ್ರೆ ಅಷ್ಟೇ ಸರ್. ಹೌದು ಪೃಥ್ವಿರಾಜ್, ನೋಡಿದ್ರಿ ಅವರು ಅಂದ್ರೆ ಎಲ್ಲಾ ಕಷ್ಟನೂ ಅನುಭವಿಸಿ, ಎಲ್ಲಾ ತರದ ಚೆಕ್ ಪೋಸ್ಟ್ ಇನ್ನೊಂದು ಎಲ್ಲ ಅನುಭವಿಸಿ ಕಷ್ಟದ ಜೊತೆನೆ ನಾನು ಕರ್ಕೊಂಡ್ ಬಂದೆ ಅಂತ ಹೇಳ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿದ್ರಲ್ಲ, ಇಲ್ಲಿ ಪ್ರಮುಖವಾಗಿ ಜನ ಬರುವಂತದ್ದೇ ಕಷ್ಟದ ಪರಿಸ್ಥಿತಿ ಇತ್ತು. ಆದ್ರೆ ತಾವು ಇಷ್ಟಪಟ್ಟಿದ್ದಂತ ನಾಯಿಯನ್ನ ಕೂಡ ಕರ್ಕೊಂಡ್ಬಂದಿದ್ದಾರೆ ರಂಜಿತ್. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರಲ್ಲ ಕೇಂದ್ರ ಸರ್ಕಾರದವರು, ಅವರಿಗೆ ಅವ್ರ ಧನ್ಯವಾದವನ್ನ ಹೇಳ್ತಾ ಇರುವಂಥದ್ದು. ಗೊತ್ತಿತ್ತು ಆ ಸಚಿವರು, ಸೊ ಹೀಗಾಗಿ ಅವ್ರನ್ನ ಮನವೊಲಿಸಿ ಸ್ವಲ್ಪ ಬಯಸ್ಕೊಂಡು ಕರ್ಕೊಂಡ್ಬರ್ಲಿಕ್ಕೆ ಎಲ್ಲಾ ರೀತಿಯಾದಂಥ ಪ್ರಯತ್ನ ಏನ್ ಪಟ್ಟೆ ಅದು ಸಫಲ ಆಯ್ತು ಅಂತ ಹೇಳ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಗಮನಿಸ್ತಾ ಇದ್ದೀರಾ, ರಷ್ಯಾ ಮತ್ತು ಉಕ್ರೇನ್ ನಡುವೆ ಏನು ಯುದ್ಧ ಮುಂದುವರೆದಿದೆ. ಈ ರಣಭೀಕರ ಯುದ್ಧದ ನಡುವೆ ರೋಚಕ ಆಪರೇಷನ್ ಅನ್ನ ಮಾಡ್ತಾ ಇದೆ ಭಾರತ. ತನ್ನ ಪ್ರಜೆಗಳನ್ನ ಕರೆತರುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹರಸಾಹಸ ಪಡುವಂತ ಪರಿಸ್ಥಿತಿ ಇದ್ದರೂ ಕೂಡ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದೆ. ಅಲ್ಲಿಂದ ಭಾರತೀಯರನ್ನ ಕರೆತರುವಂತ ನಿಟ್ಟಿನಲ್ಲಿ ಸಾಕಷ್ಟು ವಿಮಾನಗಳನ್ನ ಕಳಿಸಿ ಭಾರತೀಯರನ್ನ ಕರೆತರುವಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನ ಕಾಣಿಸ್ತಾ ಇರುವಂತ ಒಂದು ದೇಶ ಅಂದ್ರೆ ಅದು ಭಾರತ. ಯಾಕಂದ್ರೆ ಇದುವರೆಗೂ ಸುಮಾರು 17,000 ಭಾರತೀಯರು ವಾಪಸ್ ಆಗಿದ್ದಾರೆ. ಭಾರತದಿಂದ ಮೆಗಾ ಆಪರೇಷನ್ ಗಂಗಾ ನಡೀತಾ ಇರುವಂಥದ್ದು ಬಹುತೇಕ ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇದೆ ಈ ಒಂದು ಕಾರ್ಯಾಚರಣೆ. ಒಂದೇ ವಾರದಲ್ಲಿ 16,500ಕ್ಕೂ ಅಧಿಕ ಜನರನ್ನ ರಕ್ಷಣೆ ಮಾಡಲಾಗಿದೆ. ಕಾರ್ಕಿವ್, ಬುಡಾಪೆಸ್ಟ್ನಿಂದ ಬಹುತೇಕ ಎಲ್ಲರ ರಕ್ಷಣೆ ಮಾಡಲಾಗ್ತಾ ಇರುವಂಥದ್ದು. ಅಂದ್ರೆ ಕಾರ್ಕಿವ್ ಮತ್ತೆ ಕೀವ್ ಭಾಗ ಅಲ್ಲಿದ್ದಂಥ ವಿದ್ಯಾರ್ಥಿಗಳನ್ನ ಬುಡಾಪೆಸ್ಟ್ ಅಂದ್ರೆ ರೊಮೇನಿಯಾ ಮುಖಾಂತರ ಕರೆತರಲಾಗಿರುವಂಥದ್ದು. ಕೀವ್ನಿಂದ ಗಡಿಗಳತ್ತ ಮಾಡಲಿಕ್ಕೆ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಉಕ್ರೇನ್ನಿಂದ ಇಂದು ಬೆಂಗಳೂರಿಗೆ 2ನೇ ತಂಡ ಬರ್ತಾ ಇರುವಂಥದ್ದು. ಅಂದ್ರೆ ಅವರು ದೆಹಲಿಗೆ, ಮುಂಬೈಗೆ ಬಂದು ನಂತರ ಬೆಂಗಳೂರಿಗೆ ಬರ್ತಾ ಇದ್ದಾರೆ. 2ನೇ ವಿಮಾನದಲ್ಲಿ 26 ವಿದ್ಯಾರ್ಥಿಗಳು ಆಗಮಿಸಿರುವಂಥದ್ದು. ಇದು ಮೊದಲ ವಿಮಾನದಲ್ಲಿ 38 ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬಂದಿದ್ದು. ನಾವು ಉಕ್ರೇನ್ನಿಂದ ನಮ್ಮ ಜೊತೆ ಒಬ್ರು ವಿದ್ಯಾರ್ಥಿನಿ ಬಂದಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸೋಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ. ಎಸ್, ನಮಸ್ಕಾರ ನಂದಿನಿ. ಈಗ ಸೇಫ್ ಆಗಿ ಭಾರತಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಂದಿನಿ? ತುಂಬಾ ಖುಷಿ ಆಗ್ತಿದೆ ಸರ್. ನಾವು ಪೇರೆಂಟ್ಸ್, ಫ್ಯಾಮಿಲಿ ಎಲ್ಲ ಮೀಟ್ ಮಾಡ್ದೆ ಸರ್. ಹಾ ಸರ್, ಕೇಳಿಸ್ತಿದೆ. ನಿಮಗೆ ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ. ಎಲ್ಲಿದ್ದು ನೀವು ಉಕ್ರೇನ್ ನಲ್ಲಿ? ಯಾವ ರೀತಿಯಾಗಿ ಚಾಲೆಂಜಸ್ ಅನ್ನ ಫೇಸ್ ಮಾಡ್ಕೊಂಡ್ ಬಂದ್ರಿ ಭಾರತಕ್ಕೆ ಬರುವಂತ ಸಂದರ್ಭದಲ್ಲಿ? ನಾವು ಕಾರ್ಕಿವ್ ಅಲ್ಲಿ ಇದ್ದಿದ್ದು. ಕಾರ್ಕಿವ್ ಅಲ್ಲಿ ಉಲಿಸ್ಕಿಸ್ಕ್ ಅಂತ ವಿಲೇಜ್ ಅಲ್ಲಿ ಇದ್ವಿ ನಾವು. ಅಲ್ಲಿ ಸರೌಂಡಿಂಗ್ ಫುಲ್ಲು ಬಾಂಬಿಂಗ್, ಶೆಲ್ಲಿಂಗ್ಸ್ ಆಗ್ತಿತ್ತು. ಹತ್ರದಲ್ಲೇ 1 ಕಿಲೋಮೀಟರ್ ದೂರದಲ್ಲೇ ಆಗ್ತಿತ್ತು. ತುಂಬಾ ಕಷ್ಟ ಇತ್ತು. ನಾವು 8 ಡೇಸ್ ಬಂಕರ್ ಅಲ್ಲಿ ಇದ್ವಿ. 8 ಡೇಸ್ ಹೇಗೆ ರೀಚ್ ಆಗಿದ್ದು ಈ ಗಡಿ ಭಾಗಕ್ಕೆ ಬರೋವರೆಗೂ, ಅಂದ್ರೆ ಬಾರ್ಡರಿಗೆ ಬರೋವರೆಗೂ ನೀವು ಬರೋ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾದಂತ ಸಮಸ್ಯೆಗಳಿದ್ವು, ಬರ್ಬೇಕಾದ್ರೆ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದ್ರಿ ಅಂತ? ನಾವು ಬರ್ಬೇಕಾದ್ರೆ 9 ಕಿಲೋಮೀಟರ್ಸ್ ವಾಕ್ ಮಾಡಿದ್ವಿ ನಮ್ಮ ಹಾಸ್ಟೆಲ್ ಇಂದ ರೈಲ್ವೆ ಸ್ಟೇಷನ್ ವರೆಗೂ. ಇನ್ನೇನ್ ರೈಲ್ವೆ ಸ್ಟೇಷನ್ 100 ಮೀಟರ್ಸ್ ಇದೆ ಅನ್ಬೇಕಾದ್ರೆ ಬಾಂಬಿಂಗ್ಸ್ ಆಯ್ತು. ಓಪನ್ ಸ್ಪೇಸ್ ಅಲ್ಲೇ ಬಾಂಬಿಂಗ್ ಆಯ್ತು. ಅದಾದ್ಮೇಲಿಂದ ಟ್ರೈನ್ ಅಲ್ಲಿ ನಮಗೆ ಗರ್ಲ್ಸಿಗೆ ಪ್ರಿಫರೆನ್ಸ್ ಜಾಸ್ತಿ, ಬಾಯ್ಸಿಗೆ ಕೊಡಲ್ಲ. ಸೊ ನಮ್ ಟೀಮ್ ಬಾಯ್ಸ್ ಎಲ್ಲ ಹೋದ್ರು, ಬರೀ ಗರ್ಲ್ಸ್ ಮಾತ್ರ ಹತ್ತಿದ್ರು ಟ್ರೈನ್ ನ. ಆಮೇಲಿಂದ ನಾವು ಕೀವ್ ಅಲ್ಲಿ ನಿಲ್ಸಿದ್ವಿ 9 o'clock ಅಲ್ಲಿ. 9 o'clock ಅಲ್ಲಿ ಬಾಂಬಿಂಗ್ ಆಯ್ತು. ಲೀವಿಗೆ ಹೋಗಿ ತಲುಪಿದ್ವಿ ಮಾರ್ನಿಂಗು. ಅವಾಗ ನಾವು ಸೇಫ್ ಅಂತ ಅನ್ನಿಸ್ತು. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಿದ್ದು ನೀವು ಇದ್ದಿದ್ದಂತ ಬಂಕರ್ಸ್ ಅಲ್ಲಿ?
ಇನ್ನು ಕೆಲವು ಹುಡುಗರು ಬರ್ತಾ ಇದ್ರಲ್ಲ ಅವರೆಲ್ಲ ಕರ್ನಾಟಕದವ್ರೇನಾ? ಅಲ್ಲಿ ಉಳ್ಕೊಂಡಂತ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅವರು? ನೀವು ಹೋಗಿ ಫಸ್ಟ್, ಆಮೇಲೆ ನಾವು ಬರ್ತೀವಿ ಅಂತ ಹೇಳಿದ? ನೀವು ಫಸ್ಟ್ ಹೋಗಿ, ಗರ್ಲ್ಸ್ ಫಸ್ಟ್ ಹೋಗಿ, ಆಮೇಲಿಂದ ನಾವು ಬರ್ತೀವಿ ಅಂತ ಅಂದ್ರು. ಯಾಕೆ ಹುಡುಗರಿಗೆ ಯಾಕೆ ಬಿಡ್ಲಿಲ್ಲ ಆ ಟೈಮ್ನಲ್ಲಿ? ಅಲ್ಲ ಇರೋದೇ ಹಂಗೆ, ಹುಡುಗಿರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಲ್ಲಿ ಪೊಲೀಸ್. ಸೊ ಒಳಗಡೆ ಫಸ್ಟ್ ಉಕ್ರೇನ್ನ ಕಳಿಸ್ತಾರೆ, ಆಮೇಲಿಂದ ಇಂಡಿಯನ್ಸು, ಅದ್ ಲಾಸ್ಟಿಗೆ ಬಾಯ್ಸ್. ಕಾರ್ಕಿವ್ನಲ್ಲಿ ದೊಡ್ಡ ಮಟ್ಟದಲ್ಲೇ ಬಾಂಬಿಂಗು, ಶೆಲ್ಲಿಂಗ್ ಎಲ್ಲ ಆಗ್ತಾ ಇತ್ತಲ್ಲ, ಆ ಟೈಮ್ನಲ್ಲಿ ಬಂಕರಿಂದ ಹೊರಗಡೆ ಬರುವಂಥದ್ದೇ ದೊಡ್ಡ ಸವಾಲಾಗಿತ್ತು. ನೀವು ಬೇರೆ 8 to 9 ಡೇಸ್ ಬಂಕರ್ಸ್ ಅಲ್ಲಿ ಇದ್ರಲ್ಲ, ಆ ಬಂಕರ್ಸ್ ನಲ್ಲಿ ಇದ್ದಾಗ ಏನೇನೆಲ್ಲ ಸಮಸ್ಯೆ ಆಯ್ತು ಅಂತ, ಊಟಕ್ಕೆ ಮತ್ತೊಂದ್ ಕಡೆ ನೀರಿಗೂ ಕೂಡ ತೊಂದರೆ ಇದ್ದಿದ್ದು, ಹೇಗೆ ಫೇಸ್ ಮಾಡಿದ್ರಿ, ಅದನ್ನೆಲ್ಲ ಮ್ಯಾನೇಜ್ ಮಾಡಿದ್ರಿ? ನಾವ್ 8 ಡೇಸ್ ಬಂಕರ್ ಅಲ್ಲಿ ಇದ್ವಿ. ನಮಗೆ ಫಸ್ಟ್ ಡೇ ಏನೂ ಇರ್ಲಿಲ್ಲ, ಬರೀ ಮೆಸ್ ಫುಡ್ 2 ಟೈಮ್ಸ್ ಕೊಡ್ತಿದ್ರು, ಮಾರ್ನಿಂಗು ಈವ್ನಿಂಗ್ ಅಷ್ಟೇ ಕೊಡ್ತಿದ್ದು. ಇನ್ನು ನೆಕ್ಸ್ಟ್ ಡೇ ATBಗೆ ಮಾರ್ನಿಂಗ್ 2 ಅವರ್ಸ್ ಬಿಡ್ತಿದ್ರು ನಮಗೆ ತಿನ್ನೋದಕ್ಕೆ. ನೀರ್ ತಗೊಂಬರೋದಕ್ಕೂ ನಾವು ದುಡ್ಡು ಕೊಡ್ಬೇಕು, ತುಂಬಾ ಕಷ್ಟ ಆಯ್ತು ನಮಗೆ. ಆಮೇಲಿಂದ ಬರ್ತಾ 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 ATBನಲ್ಲೆಲ್ಲ ಸ್ಟಾಕ್ಸ್ ಎಲ್ಲ ಕಡಿಮೆ ಆಯ್ತು, ನೀರ್ ಕುಡಿಯೋದಕ್ಕಿರ್ಲಿಲ್ಲ, ಏನೇನು ಸಿಗ್ಲಿಲ್ಲ ನಮಗೆ. ಅದಾದ್ಮೇಲಿಂದ ಮೆಸ್ ಫುಡ್ ನಮಗೆ ಒಂದೊಂದ್ಸತಿ ಮಾತ್ರ ಕೊಡ್ತಿದ್ರು, ದಿವಸಕ್ಕೆ ಒಂದ್ಸತಿ ಮಾತ್ರ ಕೊಡೋರು. ಉಪವಾಸ ಎಲ್ಲ ಮಾಡಿದೀವಿ ನಾವು, ತುಂಬಾ ಕಷ್ಟ ಆಯ್ತು. ಕಂಟಿನ್ಯೂಸ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರ ನಿಮ್ ಪೇರೆಂಟ್ಸ್ ಜೊತೆ? ಕಾರ್ಕಿವ್ ಭಾಗದಲ್ಲಿ ಇದ್ದಾರೆ ಅಂತ ಬಂದಂತ ಸಂದರ್ಭದಲ್ಲಿ ಪೋಷಕರಿಗೆ ತುಂಬಾ ಟೆನ್ಷನ್ ಇತ್ತು, ನಮ್ಮ ಮಕ್ಕಳು ಯಾವಾಗ ಬರ್ತಾರೋ ಏನು ಅನ್ನುವಂತ ಪ್ರಶ್ನೆ ಇದ್ದಿದ್ದು, ಅಳ್ತಾ ಇದ್ರು ಸಾಕಷ್ಟು ಜನ ಪೋಷಕರು. ನೀವೇನ್ ಹೇಳ್ತಾ ಇದ್ರಿ ನಿಮ್ ಪೇರೆಂಟ್ಸ್ಗೆ? ನಿಮ್ ಪೇರೆಂಟ್ಸ್ ಏನ್ ಹೇಳ್ತಾ ಇದ್ರು ನಿಮ್ಗೆ? ಅವರು ಯಾವಾಗ ಬರ್ತೀಯೋ ನೀನ್ ಬೇಗ ಬಂದ್ಬಿಡು ಅಂತ ಅಂತಿದ್ರು. ಅವ್ರಿಗೆ ತುಂಬಾ ಟೆನ್ಷನ್ ಇತ್ತು, ಡೈಲಿ ನ್ಯೂಸ್ ನೋಡೋರು ಅವರು. ಆಮೇಲೆ 1 ಅವರ್ಗೂ ನನಗೆ ಕಾಲ್ ಮಾಡ್ತಿದ್ರು, ಹೆಂಗಿದ್ಯಾ, ಏನ್ ಮಾಡ್ತಿದ್ಯಾ, ತಿಂಡಿ ತಿಂದ. ತುಂಬಾ ಕಷ್ಟ ಆಯ್ತು. ಅವ್ರು ಫುಲ್ ಅಳೋರು, ಫುಲ್ ಹತ್ಬಿಟ್ಟಿದಾರೆ ಅವರು. ನೀವೇನ್ ಹೇಳ್ತಾ ಇದ್ರಿ ಆ ಟೈಮ್ನಲ್ಲಿ? ಏನು ಆಗಿಲ್ಲ, ಆರಾಮಾಗಿದ್ದೀವಿ ಅಂತಾನೆ ಹೇಳ್ತಾ ಇವಾಗ ಖುಷಿ ಆಗ್ತದೆ. ನಾನು ಹೇಳ್ತಿದ್ದೆ ಏನು ಆಗಿಲ್ಲ, ಆರಾಮಾಗಿದ್ದೀವಿ, ಬೇಗ ಬರ್ತೀವಿ ಅಂತ ಅಂತಿದ್ವಿ. ಇಂಡಿಯನ್ ಎಂಬಸಿಗೆ ಡೈಲಿ ಹೇಳ್ತಿದ್ವಿ, ಫೋನ್ ಮಾಡಿ ಕಾಲ್ ಮಾಡಿ ಹೇಳ್ತಿದ್ವಿ. ಅದೊಂದು ಪ್ರಶ್ನೆ ನಂದಿನಿ, ಯಾಕೆಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಇಂಡಿಯನ್ ಎಂಬಸಿ ನಮ್ಗೇನು ಸಪೋರ್ಟೇ ಮಾಡಲಿಲ್ಲ, ಅದು ಇದು ಅಂತ ಏನೇನೋ ಕಂಪ್ಲೇಂಟ್ಸ್ ಅನ್ನ ಮಾಡ್ತಾ ಇದ್ರು. ಭಾರತಕ್ಕೆ ಬಂದ ನಂತರನೂ ಕೂಡ ಇಂಡಿಯನ್ ಎಂಬಸಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತು, ಸೆಂಟ್ರಲ್ ಗೌರ್ಮೆಂಟ್ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತು ನಿಮ್ಗೆ? ನಾವು ರೊಮಾನಿಯಾ ಬಾರ್ಡರ್ ಹೋಗಿದ ತಕ್ಷಣನೇ ಇಂಡಿಯನ್ ಎಂಬಸಿ ಬಂದು ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಇನ್ಫಾರ್ಮೇಶನ್ ತಗೊಂಡು ನಮ್ಮನ್ನ ಕರ್ಕೊಂಡು ಹೋಗಿದೆ ಫ್ಲೈಟ್ಸ್ ಹತ್ರ. ಸೊ ನಮಗೆ ಟಿಕೆಟ್ಸ್ ಎಲ್ಲ ಇದು ಮಾಡಿ ಫ್ರೀಯಾಗಿ ಟಿಕೆಟ್ಸ್ ಕೊಡ್ತಿದೆ. ಸೊ ವಿ ಆರ್ ಸೋ ಹ್ಯಾಪಿ ಫಾರ್ ಇಂಡಿಯನ್ ಎಂಬಸಿ. ತುಂಬಾ ಖುಷಿ ಆಗ್ತಿದೆ. ಸೊ ನಾವು ನಮ್ಮ ಮದರ್ ಲ್ಯಾಂಡಿಗೆ ಬಂದಿದ್ದೀವಿ, ತುಂಬಾ ಖುಷಿ ಆಗ್ತಿದೆ. ಈಗ ಕಾರ್ಕಿವ್ನಿಂದ ಹೊರಟಂತ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಆ ಭಾಗದಲ್ಲೂ ಕೂಡ ಬಾಂಬಿಂಗು, ಶೆಲ್ಲಿಂಗ್ ಎಲ್ಲ ಆಗ್ತಾ ಇತ್ತು ಅನ್ನುವಂತ ಮೆಸೇಜಸ್ ಎಲ್ಲ ನಿರಂತರವಾಗಿ ಬರ್ತಾ ಇತ್ತಲ್ಲ ನಿಮಗೆ ಕಂಟಿನ್ಯೂಸ್ಲಿ. ಒಂದು ರೂಟ್ ಮ್ಯಾಪ್ ಅನ್ನೋದು ಬೇಕಲ್ಲ, ಹೇಗೆ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ. ಆ ರೂಟ್ ಮ್ಯಾಪ್ ಯಾರು ಹಾಕೊಡ್ತಾ ಇದ್ರು, ಹೇಗೆ ನಿಮ್ಗೆ ರೀಚ್ ಆಗ್ತಾ ಇದ್ರು? ಮೆಸೇಜಸ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾ ಇದ್ದಿದ್ದ ಮೆಸೇಜ್ಗಳ ಮುಖಾಂತರ ನೀವು ಬರ್ತಾ ಇದ್ದಿದ್ದ? ವಾಟ್ಸಪ್ ಗ್ರೂಪಲ್ಲಿ ನಮಗೆ ಮೆಸೇಜಸ್ ಆಗ್ತಿದ್ರು. ದೆನ್ ಕರ್ಫ್ಯೂ ಇರ್ತಿತ್ತು 6 o'clock ವರೆಗೂ. ಸೊ 6 o'clock ವರೆಗೂ ನಾವು ಹೊರಗಡೆ ಹೋಗಂಗಿರ್ಲಿಲ್ಲ. ಅದಾದ ನಂತರ ನಾವು ಹೊರಗಡೆ ಬಂದಿದ್ದು. ಸೊ ವಾಕಿಂಗ್ 9 kilometers ಮಾಡಿದ್ದೀವಿ. ಸೊ ಸೀನಿಯರ್ಸ್ ನಮ್ಮನ್ನು ಕರ್ಕೊಂಡೋಗಿ ಸೇಫ್ ಆಗಿ ರೈಲ್ವೆ ಸ್ಟೇಷನ್ ವರೆಗೂ ಬಿಟ್ರು. ನಂದಿನಿ, ನವೀನ್ ಸಾವನ್ನಪ್ತಾರೆ. ಕಾರ್ಕಿವ್ನಲ್ಲೇ ಇದ್ದಂತ ನವೀನ್, ಕರ್ನಾಟಕದವ್ರು ಬೇರೆ. ಅವ್ರು ಸಾವನ್ನಪ್ಪಂತ ಸಂದರ್ಭದಲ್ಲಿ ಸಹಜವಾಗಿ ಅಲ್ಲಿದ್ದಂಥ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಶುರುವಾಗುತ್ತೆ, ನಮ್ಗೇನಾಗುತ್ತೋ ಅನ್ನುವಂಥ ಭಯ ಶುರುವಾಗುತ್ತೆ. ನವೀನ್ ಸಾವನ್ನಪ್ಪಾಗ ಹೇಗನ್ನಿಸ್ತು ನಿಮ್ಗೆ? ನಮಗೆ ಫುಲ್ಲು ಅವತ್ತು ಶಾಕ್ ಆಯಿತು ನಮಗೆ. ಯಾಕೆಂದ್ರೆ ಅದ್ರ ಕನ್ನಡದವರು ಫಸ್ಟ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ತೀರೋಗಿದ್ದವತ್ತು. ನಮಗೆ ಫುಲ್ ಭಯ ಆಯಿತು. ಅದಾದ್ಮೇಲಿಂದ ಪೇರೆಂಟ್ಸು ಎಲ್ಲ ಕಾಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ದಟ್ ಈ ಥರ ಆಗಿದೆ, ಏನು ಮಾಡ್ತೀರಾ, ಬೇಗ ಬಂದ್ಬಿಡಿ, ಅಲ್ಲಿ ಎಷ್ಟು ದಿವಸ ಇರ್ತೀರಾ ಇನ್ನ ನೀವು ಅಂತ. ಈಗ ಫೈನಲಿ ರೀಚ್ ಆಗಿದ್ದೀರಾ.
ರೀಚ್ ಆದಮೇಲೆ ಪೋಷಕರನ್ನ ಮೀಟ್ ಮಾಡಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದೀರಾ. ನಿಮ್ಮ ಪೋಷಕರು ಕೂಡ ನಿಮ್ಮನ್ನು ಬರಮಾಡ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಜೋಪನ, ನಂದಿನಿ, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಜಾಯ್ನ್ ಆಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಉಕ್ರೇನ್ ದೇಶದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮಾತುಕತೆ ಮಾಡೋದ್ರ ಜೊತೆಗೆ ಇಲ್ಲಿ ಮೈನ್ ಆಗಿ ರಷ್ಯಾ ಜೊತೆ ಮಾತನಾಡಿ ನೀವು ಈ ಯುದ್ಧವನ್ನ ನಿಲ್ಲಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಸೊ ಹೀಗಾಗಿ ಇಂದು ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಮಾತುಕತೆ ಮಾಡುವಂತ ಸಾಧ್ಯತೆ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಕದನ ವಿರಾಮದ ಬಗ್ಗೆ ಮಹತ್ವದ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಎರಡೂ ದೇಶಗಳ ನಡುವೆ ಮೋದಿ ಮಧ್ಯಸ್ಥಿಕೆಯನ್ನ ವಹಿಸ್ತಾರ, ಕಾದ್ ನೋಡ್ಬೇಕು. ಮೋದಿ ಮಾತನಾಡುವಂತೆ ಕೇಳ್ಕೊಂಡಿತ್ತು ಉಕ್ರೇನ್. ಇಬ್ಬರು ನಾಯಕರ ಜೊತೆ ಫೋನ್ನಲ್ಲಿ ಮೋದಿ ಮಾತಾಡಲಿದ್ದಾರೆ, ಮಧ್ಯಸ್ಥಿಕೆಯನ್ನ ವಹಿಸಲಿರುವಂಥದ್ದು. ಯುದ್ಧ ನಿಲ್ಲಿಸುವಂತೆ ಮಾತುಕತೆಯನ್ನ ನಡೆಸಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಜ್ಜಾಗಿದ್ದಾರೆ ಅಂತ ಮೂಲಗಳಿಂದ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂಥದ್ದು. ನೋಡಬೇಕು, ಯುದ್ಧವನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಭಾರತ ಕೂಡ ಪ್ರಯತ್ನ ಪಡ್ತಾ ಇದೆ. ಶಾಂತಿ ನೆಲೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆನೂ ಕೂಡ ಮನವಿಯನ್ನ ಮಾಡಿಕೊಂಡಿತ್ತು ಭಾರತ. ರಷ್ಯಾ ಜೊತೆನೂ ಕೂಡ ಮನವಿಯನ್ನ ಮಾಡಿಕೊಂಡಿತ್ತು. ಸಂಧಾನ ಮಾತುಕತೆ ಮುಖಾಂತರ ಈ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅಂತಲೂ ಕೂಡ ಹೇಳಿತ್ತು ಭಾರತ. ಈಗ ಮತ್ತೊಮ್ಮೆ ಪುಟಿನ್ ಜೊತೆ ಮಾತನಾಡುವಂತ ಸಾಧ್ಯತೆ ಇರುವಂಥದ್ದು. ಹಾಗೆ ಉಕ್ರೇನ್ ಅಧ್ಯಕ್ಷರ ಜೊತೆನೂ ಕೂಡ ಮಾತನಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ನಿನ್ನೆ ಉಕ್ರೇನ್ ಮನವಿಯನ್ನ ಮಾಡಿಕೊಂಡಿತ್ತು ರಷ್ಯಾ ಜೊತೆ ಮಾತನಾಡುವಂತ ನಿಟ್ಟಿನಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಮಾತನಾಡೋ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ಬುಕ್ಕನಕೆರೆ. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೀಶ್, ಇವತ್ತು ಪುಟಿನ್ ಜೊತೆ ಮಾತನಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪುಟಿನ್ ಜೊತೆ ಮಾತನಾಡಿದ್ದೆ ಆದ್ರೆ 3ನೇ ಬಾರಿಗೆ ಯುದ್ಧ ಘೋಷಣೆ ಆದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಮಾತುಕತೆ ಆಗುವಂಥದ್ದು. ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಆಗ್ತಾ ಇರುವಂತ ಯುದ್ಧವನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ? ಪೃಥ್ವಿರಾಜ್, ಯುದ್ಧ ರಷ್ಯಾ ಮತ್ತು ಉಕ್ರೇನ್ ನಡುವೆ ಆಗ್ತಿರ್ಬೋದು, ಆದರೆ ಅದು ಬೀರುವಂತಹ ದುಷ್ಪರಿಣಾಮ ಇಡೀ ಜಗತ್ತಿನ ಮೇಲೆ ಅದು ಬೀರುತ್ತೆ ಮತ್ತು ಅದರ ಕರಿನೇಳು ಇಡೀ ಜಗತ್ತನ್ನೇ ಆವರಿಸುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ಅದೇ ಕಾರಣಕ್ಕೋಸ್ಕರ ಅಂತಾರಾಷ್ಟ್ರೀಯ ಸಮುದಾಯ ರಷ್ಯಾ ಮೇಲೆ ಏನೋ ಒತ್ತಡ ಏರುವಂತಹ, ಮನವೊಲಿಸುವಂತಹ, ಎಚ್ಚರಿಕೆ ನೀಡುವಂತಹ ಹಲವು ಆಯಾಮಗಳ ಪ್ರಯತ್ನವನ್ನು ಮಾಡಿದೆ. ಅದೇ ರೀತಿ ಉಕ್ರೇನ್ಗೂ ಕೂಡ ಎಲ್ಲ ಬೇರೆ ಬೇರೆ ದೇಶಗಳ ಅಧ್ಯಕ್ಷರು, ಪ್ರಧಾನಿಗಳು ಮಾತನಾಡಿದ್ದಾರೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮೊದಲಿಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಜೊತೆ ಮಾತನಾಡ್ತಾರೆ. ಆ ನಂತರ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವ್ರ ಜೊತೆ ಸಮಾಲೋಚನೆಯನ್ನು ನಡೆಸ್ತಾರೆ. ಸೊ ಇವತ್ತು ಇದಲ್ಲದೆ ಇನ್ನೂ 2-3 ಪ್ರಮುಖ ಬೆಳವಣಿಗೆಗಳು ಆಗ್ತಿದ್ದಾವೆ. ಒಂದು, ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇದೇ ಯುದ್ಧಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಿದೆ. ಭಾರತೀಯ ಕಾಲಮಾನ ಮಧ್ಯಾಹ್ನ 2:00 ಈ ಒಂದು ವಿಚಾರಣೆ ನಡೆಯುತ್ತೆ. ಇನ್ನೊಂದು ಕಡೆ ಬೆಲಾರಸ್ನಲ್ಲಿ ಸಂಧಾನ ಸಭೆ ನಡೀತಿದೆ. ಅದಲ್ಲದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿನಲ್ಲಿ ಚರ್ಚೆ ಆಗ್ತಿದೆ. ಅಲ್ಲಿ 15 ಸದಸ್ಯ ರಾಷ್ಟ್ರಗಳು ಕ್ಲೋಸ್ ಡೋರ್ ಮೀಟಿಂಗನ್ನು ಮಾಡ್ತಿದ್ದಾವೆ. ಸೊ ಇವೆಲ್ಲವೂ ಕೂಡ ಅಂದರೆ ರಷ್ಯಾ ಮೇಲೆ ಒತ್ತಡ ಏರುವಂತಹ ತಂತ್ರಗಳೇ ಆಗಿವೆ. ಇದರ ಮುಂದುವರಿದ ಭಾಗವಾಗಿ ಈಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ವ್ಲಾದಿಮಿರ್ ಪುಟಿನ್ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವ್ರ ಜೊತೆ ಕೂಡ ಚರ್ಚೆಯನ್ನು ಮಾಡ್ತಾರೆ. ಜೆಲೆನ್ಸ್ಕಿ ಅವರು ಭಾರತದಿಂದ ನೆರವನ್ನು ಬಯಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಅಂದರೆ ಆರ್ಥಿಕವಾಗಿ ನೆರವನ್ನು ಕೇಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು. ಯಾಕೆಂದರೆ ಯುದ್ಧದಕ್ಕೆ ನೆರವು ನೀಡುವ ಅಥವಾ ಶಸ್ತ್ರಾಸ್ತ್ರಗಳನ್ನು ಪೂರೈಸುವ ಸಾಧ್ಯತೆ ಇಲ್ಲವೇ ಇಲ್ಲ. ಯಾಕೆಂದರೆ ಭಾರತ ಮತ್ತು ರಷ್ಯಾ ಸಂಬಂಧ ಬೇರೆಯದೇ ರೀತಿಯದ್ದು. ಆ ಕಾರಣಕ್ಕೋಸ್ಕರ ಅವರೇನಿದ್ರು ಮಾನವೀಯ ನೆಲೆಯಲ್ಲಿ ಏನೇನು ನೆರವುಗಳನ್ನು ಪಡ್ಕೊಳ್ಬೋದು ಆ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತು ರಷ್ಯಾಕ್ಕೆ ನೀವು ಒಂದು ಮಾತು ಹೇಳಿ ಅನ್ನುವ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ ಎನ್ನುವಂತಹ ಮಾಹಿತಿಗಳು ಕೇಂದ್ರ ಸರ್ಕಾರದಿಂದ ಲಭ್ಯ ಆಗ್ತಿದ್ದಾವೆ. ಇನ್ನು ವ್ಲಾದಿಮಿರ್ ಪುಟಿನ್ ಅವರ ಜೊತೆ ಅಫ್ಕೋರ್ಸ್ ಹಿಂದೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದೇನು ಅಂತಂದರೆ, ನೀವು ಮಾತುಕತೆಯ ಮೂಲಕ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ, ರಾಜತಾಂತ್ರಿಕ ನಡೆಗಳ ಮೂಲಕ ನಿಮ್ಮ ನಡುವೆ ಉಂಟಾಗಿರುವಂತಹ ಬಿಕ್ಕಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತೂ ಕೂಡ ಅಂಥದೇ ಮಾತುಗಳನ್ನು ಹೇಳುವ ಸಾಧ್ಯತೆ ಇದೆ. ನಾವು ಒಂದು ಅಂಶವನ್ನು ಗಮನಿಸಬೇಕು. ಮೊನ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ರಷ್ಯಾ ವಿರುದ್ಧ ಖಂಡನಾ ನಿರ್ಣಯವನ್ನು ತೆಗೆದುಕೊಂಡಾಗ ಭಾರತ ಅದಕ್ಕೆ ಮತ ಹಾಕಿಲ್ಲ.
ಹಿಂದೆ ಸೋವಿಯತ್ ಒಕ್ಕೂಟ ಮತ್ತು ಹಂಗೇರಿ ನಡುವೆ ನಡೆದಂಥ ಸಂದರ್ಭದಲ್ಲೂ ಭಾರತ ಇದೇ ರೀತಿಯ ತಟಸ್ಥ ನಿಲುವನ್ನು ತಳೆದಿತ್ತು. ಸೊ ಹಾಗಾಗಿ ಈಗಲೂ ಕೂಡ ಯುದ್ಧದ ವಿಷಯದಲ್ಲಿ ನೇರವಾಗಿ ಯಾವುದೇ ರೀತಿ ಪ್ರತಿಕ್ರಿಯೆ ಅಥವಾ ನಿರ್ಣಯ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಬಹಳ ಬಹಳ ಕಡಿಮೆ. ಆ ದೃಷ್ಟಿಯಲ್ಲಿ ಇವತ್ತು ಕೂಡ ಅವರನ್ನು ಮನವೊಲಿಸುವ ರಾಜತಾಂತ್ರಿಕ ನಡೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಹೇಳುವ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಧರ್ಣೀಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸಿದ್ರಲ್ಲ, ನೋಡೋಣ ಏನಾಗುತ್ತೆ ಮಾತುಕತೆ ಮಾಡಿದ ನಂತರ ಅಂತ. ಇನ್ನು ಉಕ್ರೇನ್ನಿಂದ ವಾಪಸ್ ಆಗಿರುವಂಥದ್ದು ವಿಜಯಪುರದ ಮತ್ತೋರ್ವ ವಿದ್ಯಾರ್ಥಿ, ತಾಳಿಕೋಟೆ ತಾಲೂಕಿನ ತಮದಡ್ಡಿ ಗ್ರಾಮದ ಸುಚಿತ್ರಾ ಮಲ್ಲನಗೌಡ ಕಬಡಿಮಟ್ಟಿ. ಇವರು ವಾಪಸ್ ಆಗಿದ್ದಾರೆ. ಇಂದು ಬೆಂಗಳೂರಿನಿಂದ ವಿಜಯಪುರ ನಗರದ ಮನೆಗೆ ಆಗಮಿಸಿರುವಂಥದ್ದು ಸುಚಿತ್ರಾ. ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣ ಆಗಿತ್ತು. ಮಗಳನ್ನ ಬರಮಾಡಿಕೊಂಡಿದ್ದಾರೆ ಪೋಷಕರು. ಕಾರ್ಕಿವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿ ವಿದ್ಯಾರ್ಥಿನಿ ಸುಚಿತ್ರಾ. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಸುಚಿತ್ರನೇ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸುಚಿತ್ರಾ, ವಾಪಸ್ ಭಾರತಕ್ಕೆ ಬಂದಿದ್ದೀರಾ, ಈಗ ಆಲ್ರೆಡಿ ಮನೆಗೂ ಕೂಡ ರೀಚ್ ಆಗಿದ್ದೀರಾ, ಹೇಗನ್ನಿಸ್ತಾ ಇದೆ? ಗುಡ್ ಮಾರ್ನಿಂಗ್ ಸರ್, ಖುಷಿ ಆಗ್ತಿದೆ ಬಂದಿದ್ದಕ್ಕೆ. ತುಂಬಾ ಭಯ ಎಲ್ಲ ಇತ್ತು ಅಲ್ಲಿ, ಇವಾಗ ಸ್ವಲ್ಪ ರಿಲೀಫ್ ಆಗಿದೆ ಸರ್. ಎಷ್ಟನೇ ಇಯರ್ MBBS ಓದ್ತಿದ್ದು? ಯಾವ ಭಾಗದಲ್ಲಿ ಇದ್ರಿ ನೀವು? ಭಾರತಕ್ಕೆ ಬರೋ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಕಷ್ಟವನ್ನ ಅನುಭವಿಸಿದ್ರಿ ಅಂತ? ಸೆಕೆಂಡ್ ಇಯರ್ ಓದ್ತಿದ್ದೀನಿ ಸರ್, ಕಾರ್ಕಿವ್ ಸಿಟಿಯಲ್ಲಿ ಇದ್ದೆ. ತುಂಬಾ ಊಟ ಇಲ್ಲ, ನಿದ್ದೆ ಇರ್ಲಿಲ್ಲ ಸರ್, ಆಮೇಲೆ ನೀರು ಇರ್ಲಿಲ್ಲ, ತುಂಬಾ ಕಷ್ಟ ಆಗಿತ್ತು ಸರ್ ಅಲ್ಲಿದ್ದಾಗ. ಇವಾಗ ಸ್ವಲ್ಪ ತುಂಬಾ ಖುಷಿಯಾಗಿದ್ದೀವಿ ಸರ್ ಇಲ್ಲಿ ಬಂದ್ಮೇಲೆ. ನೀವು ಕಾರ್ಕಿವ್ ಭಾಗದಲ್ಲಿ ಇದ್ರಲ್ಲ, ನವೀನ್ ಓದ್ತಾ ಇದ್ದಂತ ಯೂನಿವರ್ಸಿಟಿನಲ್ಲ ಓದ್ತಿದ್ದು ನೀವುನು? ಹೌದು ಸರ್, ಹೌದು ಸರ್. ನವೀನ್ ನಿಮ್ ಸೀನಿಯರ್ ಆಗಿದ್ರು, 4th ಇಯರ್ ಸ್ಟೂಡೆಂಟ್ ಆಗಿದ್ರು MBBS. ಅವ್ರ ಸಾವನ್ನಪ್ಪಿದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ನಿಜಕ್ಕೂ ಅಲ್ಲಿ ಇದ್ದಂಥವ್ರಿಗೆ ಎಲ್ರಿಗೂ ಕೂಡ ಪಾಪ ಭಯ ಶುರುವಾಗಿತ್ತು, ಏನು ಎತ್ತ ಅಂತ. ನವೀನ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ತುಂಬಾ ಜನಕ್ಕೆ ಗೊತ್ತೇ ಇರ್ಲಿಲ್ಲ. ನಿಮ್ಗೆ ಯಾವಾಗ ಗೊತ್ತಾಗಿದ್ದು? ಹೇಗನ್ನಿಸ್ತು ಆ ಟೈಮ್ನಲ್ಲಿ? ಫಸ್ಟ್ ಹೇಳಿದ್ರು ಸರ್, ಇಲ್ಲ ಒಬ್ರು ಅಣ್ಣ ತೀರ್ಕೊಂಡಿದ್ದಾರೆ ಅಂತಂದ್ರು. ಅವಾಗ ನಾವು ನಂಬಕ್ಕೆ ಆಗ್ಲಿಲ್ಲ ಸರ್, ಶಾಕ್ ಅಲ್ಲಿ ಇದ್ವಿ ಫುಲ್ಲು. ಅದಾದ್ಮೇಲೆ ಅದು ನಿಜ ಅಲ್ಲ ಅನ್ಕೊಂಡಿದ್ವಿ. ಅದಾದ್ಮೇಲೆ ಎಲ್ಲ ಸೀನಿಯರ್ಸ್ ಎಲ್ಲ ಮೆಸೇಜ್ ಹಾಕಿದ್ರು, ಇಲ್ಲ ನವೀನ್ ತೀರ್ಕೊಂಡಿದ್ದಾರೆ ಅಂತ. ಅದಾದ್ಮೇಲೆ ಫುಲ್ ನಮ್ಗ್ ಭಯ ಆಯ್ತು ಸರ್. ಅವತ್ತಿಂದ ನಾವು ಹೊರಗ್ ಬರಕ್ಕೆ ಹೋಗ್ಲಿಲ್ಲ ಸರ್. ಅಲ್ಲಿ ಆಲ್ಮೋಸ್ಟ್ ನೀವ್ ಇದ್ದಿದ್ದ ಭಾಗದಲ್ಲೆಲ್ಲ ಕಾರ್ಕಿವ್ನಲ್ಲಿ ಅಕ್ಕಪಕ್ಕದಲ್ಲೇ ಕ್ಷಿಪಣಿ ದಾಳಿ, ಬಾಂಬಿಂಗು, ಶೆಲ್ಲಿಂಗು ಎಲ್ಲ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾರೆಲ್ಲ ಧೈರ್ಯ ಹೇಳ್ತಾ ಇದ್ರು ನಿಮ್ ಜೊತೆಲಿದ್ದಂತವ್ರು? ಪೇರೆಂಟ್ಸ್ ಕಾಲ್ ಮಾಡ್ತಿದ್ರಲ್ಲ ಸರ್, ಅವರೇ ಇಲ್ಲ ಆದಷ್ಟು ಇದು ಟೆನ್ಷನ್ ಮಾಡ್ಕೋಬೇಡಿ, ಏನಾಗಲ್ಲ ಅಂತ ಹೇಳ್ತಿದ್ರು. ಈವನ್ DC ಅವರೆಲ್ಲ ಕಾಲ್ ಮಾಡ್ತಿದ್ರು. ಸರ್ಕಾರದಿಂದ ತುಂಬಾ ಜನ ಕಾಲ್ ಮಾಡಿ ಅವರು ಇಲ್ಲ ಅಮ್ಮ ನಾವು ಜಲ್ದಿ ಕರ್ಕೊಂಡ್ ಬರ್ತೀವಿ, ಧೈರ್ಯವಾಗಿರಿ ಅಂತ ಹೇಳ್ತಿದ್ರು ಸರ್. ನವೀನ್ ಸಾವನ್ನಪ್ಪಿದ ನಂತರ ಬರೋ ಭರವಸೆ ಇತ್ತ ವಾಪಸ್ ಭಾರತಕ್ಕೆ ಬರ್ತೀವಿ ಅಂತ ಅನ್ಕೊಂಡಿದ್ರ? ಇಲ್ಲ ಸರ್, ಭಯ ಇತ್ತು ನಮ್ಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸರ್. ತುಂಬಾ ಭಯದಲ್ಲಿದ್ವಿ. ಅವ್ರದ್ದು ಅದಾದ್ಮೇಲೆ ನಾವು ಒಬ್ರು ಆಲ್ರೆಡಿ ತೀರ್ಕೊಂಡ್ರು, ನಮ್ಗೇನಾಗುತ್ತೋ ಅಂತ ಭಯದಲ್ಲಿದ್ವಿ ಸರ್ ನಾವು. ಅಲ್ಲಿ ಆಲ್ಮೋಸ್ಟ್ ಕಾರ್ಕಿವನ್ನ 6 ಗಂಟೆ ಒಳಗೆ ತೊರೆಯಿರಿ, ನವೀನ್ ಸಾವನ್ನಪ್ಪಿದ ನಂತರ ಆ ರೀತಿಯಾದಂತ ಮೆಸೇಜ್ ಪಾಸ್ ಆಗುತ್ತೆ. ಆ ಟೈಮ್ನಲ್ಲಿ ಸಹಜವಾಗಿ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡಬೇಕು ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿರುವಂತ ಸಿವಿಲಿಯನ್ಸ್ಗಾಗಿರ್ಬೋದು ಅಥವಾ ಅಲ್ಲಿರುವಂತ ಇಂಡಿಯನ್ಸು ಅಥವಾ ಬೇರೆ ದೇಶದ ಪ್ರಜೆಗಳಿಗಾಗಿರ್ಬೋದು. ನೀವ್ ಹೇಗ್ ಬಂದ್ರಿ ಹೊರಗೆ? ಅವತ್ತೇ ನಾವು ಅವ್ರ ಅಣ್ಣವ್ರಿಗೆ ಆತರ ಆದ್ಮೇಲೆ ನಾವು ಆಗಿದ್ದಾಗ್ಲಿ ಅಂತ ಬಿಡ್ಬೇಕು ಅಂತ ಟ್ರೈ ಮಾಡಿದ್ವಿ ಸರ್. ಅವತ್ ತುಂಬಾ ಬಾಂಬ್ ಶೆಲ್ಲಿಂಗ್ಸ್ ಜಾಸ್ತಿ ಆಗ್ಬಿಡ್ತು. ಸೊ ಅವತ್ ಬಿಡಕ್ ಆಗ್ಲಿಲ್ಲ ಸರ್. ನೆಕ್ಸ್ಟ್ ಡೇ ನಾವು ರಿಸ್ಕ್ ತಗೊಂಡ್ರಾದ್ರೂ ಪರವಾಗಿಲ್ಲ, ನೆಕ್ಸ್ಟ್ ಡೇ ಬಂದ್ವಿ ಸರ್. ನೆಕ್ಸ್ಟ್ ಡೇ ಅವ್ರದ್ದು ತೀರ್ಕೊಂಡು 12 hours ಏನೋ ಆಯ್ತು. ನೆಕ್ಸ್ಟ್ ಡೇ ನಾವು ಬಿಟ್ವಿ ಸರ್ ಮಾರ್ನಿಂಗ್. ಓಕೆ, ಥ್ಯಾಂಕ್ ಯು ಸುಚಿತ್ರಾ, ಟೇಕ್ ಕೇರ್. ನ್ಯೂಸ್ 18 ಜೊತೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.